ಕರಿವದನ ಜಯತು ಜಯ ಹರತನಯ ಜಯತು ಜಯ ಕರಿವದನ ಜಯತು ಜಯ ಹರತನಯ ಭಯ ನಿವಾರಣ ದುರಿತ ಹರಣ ಗಣನಾಥ ಜಯತು ಜಯ ಕರಿವದನ ಗೆಳೆಯರ ಗೂಡುತ್ತ ತಾನು ಗೆಳೆಯರ ಗೂಡುತ್ತ ತಾನು ಬಹು ಗೆಲುವಿಲಿ ಚಂದಗರನು ಬಲು ಗೆಲುವಿಲಿ ಚಂದಗರನು ಜಲಗೇಳಿಗೆ ಮನವೆಳಸುತ್ತ ಹೊರಟನು ಬಳಿಗಳು ಅರಿಯುವ ಹೊಳೆಯಡೆ ಸಾಧನು ಮಿತ್ರ ಎಲ್ಲಿ ನೋಡಿದಳು ಅಲ್ಲಿ ಮದುವೆ ವೈಭವ. ಕಾರಣ ಇದೆ ಅದಕ್ಕೆ. ಏನು? ಚಂದ್ರ ಕುಲಕ್ಕೆ ತಿಲಕ ಪ್ರಾಯ, ಮಾನವ ಶ್ರೇಷ್ಠ ನೆಲೆಸಿದ ನಳ ಚಕ್ರವರ್ತಿಯ ವಂಶ ನನ್ನದು. ಅವರ ಮಗ ಇಂದ್ರಸೇನ ನನ್ನ ತಂದೆ. ತಂದೆಯ ಇಚ್ಛೆಯಂತೆ ಸೌರಾಷ್ಟ್ರ ಮಣಿಪಾಲ ಅವನ ಮಗಳೊಡನೆ ನನ್ನ ಮದುವೆ ಆಯ್ತು. ಹೌದು. ಅದು ಎಲ್ಲಿ ನೋಡಿದೋಳು ಅಲ್ಲಿ ಮಂಗಳ ವಾದ್ಯ, ಆ ಕಡೆ ವಿಪ್ರ ಸಂದಣಿ. ಆದ್ರೆ ಯಾಕೋ ಏನು ನನಗಿಷ್ಟರಲ್ಲಿಯೇ ನೆಮ್ಮದಿ ಇಲ್ಲ. ಮದುವೆಯ ಸವಿ ನೆನಪಿಗಾಗಿ ನಿಮ್ಮೆಲ್ಲರೊಡನೆ ಜಲವಿಹಾರಕ್ಕೆ ಹೋಗಬೇಕೆಂಬುದು ನನ್ನ ಆಸೆಯಾಗಿದೆ. ಹೌದಾ? ಅದಕ್ಕಾಗಿ ನಾವೆಗಳು ಸಿದ್ಧವಾಗಿವೆಯಲ್ಲ? ಸಿದ್ಧವಾಗಿಯೇ ಉಂಟು. ಏನೋಣವೇ? ಆದೀತು. ದುರ್ಘಟನೆ. ಅಯ್ಯೋ ಅಮ್ಮ ಅಮ್ಮ. ಯಾರದು? ನಾನು ಸಖಿ. ಏನೇ ಏನೇ ಸಖಿ, ಏನಾಯ್ತು? ಗಾಬರಿ ಯಾಕೆ? ತಾಯಿ ಆಲಿಸ್ಬೇಕಮ್ಮ. ತವಪದೆ ಹತ್ತಿವಿ ಹರಿಸುತ್ತಿರುವ ನೌಕೆಯು ಸುತ್ತಿ ಬಾ ಬಿರುಗಾಳಿ ಹೊಯ್ಲಿವು ಮುಳುಗಿ ಹೋದುವೆನ ಬಿತ್ತರಿಸಲೆವು ತಾಯೇ ತಾಯೇ. ಅಮ್ಮ ಗೆಳತಿ, ನಡೆದ ವಿಷಯವನ್ನು ಹೇಳುವುದಕ್ಕೆ ನನ್ನ ನಾಲಿಗೆ ತಡವರಿಸುತ್ತಿದೆ ತಾಯಿ. ಯಾಕೆ ಆ ರೀತಿಯ ಭಯ? ಇಂದು ನಿಮ್ಮನ್ನು ಕೈ ಹಿಡಿದ ನಿಮ್ಮರಸ ತನ್ನ ಗೆಳೆಯರೊಂದಿಗೆ ನಾವೆಯನ್ನು ಏರಿ ನದಿಯಲ್ಲಿ ಏರಿಸುವುದಕ್ಕೆ ಹೋದ್ರಮ್ಮ. ಹೊಳೆಯ ಮಧ್ಯೆ ಬೀಸಿದಂತಹ ಬಿರುಗಾಳಿಯ ಸೆಳೆತಕ್ಕೆ ಸಿಕ್ಕಿ ನಾವೇ ಮುಳುಗಲ್ಪಟ್ಟಿದ್ದು ತಾಯಿ. ನನ್ನವರೊಂದಿಗೆ ನೀರು ಪಾರಾದ್ರಮ್ಮ. ಅಳಲಿದಳು ಶಿವನೇ ನಿರ್ದಯ ಶಿವನೇ ನಿರ್ದಯನಾದಯೋ ನಿನ್ನನು ನಂಬಿದವಳೋ ನೀನೇ ಕೊಂದೆಯ ಭಾಗ್ಯವೋ ತೊರೆದು ಅವನ ಭಾಗ್ಯವೋ ತೊರೆದು ಇನ್ನಿರನೆಂದು
ಸಖಿಗೆ ವಿಹಾರಕ್ಕೆಂದು ತೆರಳಿರುವ ನನ್ನ ಪತಿದೇವ ಹೀಗೆ ಇಂಥ ಒಂದು ದುರ್ಘಟನೆ ಒಳಗಾಗಬೇಕೇ? ನನ್ನ ಪತಿದೇವರನ್ನು ಕಳೆದುಕೊಂಡೆ, ನನ್ನ ಪತಿದೇವರನ್ನು ಕೊಂದೆಯ ಮಹಾದೇವ. ಪತಿಯನ್ನು ಕಳೆದುಕೊಂಡು ಈ ಪ್ರಕ್ರಿಯೆಯಲ್ಲಿ ನಾನು ಯಾಕೆ ಬದುಕಿಕೊಂಡಿರ್ಬೇಕು? ಬದುಕಿದ್ರೆ ನನ್ನ ಬದುಕಿನಲ್ಲಿ ಏನು ಅರ್ಥ ಇದೆ? ಅಯ್ಯೋ ಕುಡಿದೆನ್ನಯ್ಯೋ ಪ್ರಾಣವ ಎಂದು ಪರವೇ ಅರದೆ ನಿಶ್ಚಯ ಪ್ರಾಣವ ಇಂದು ತೊರವೇ ಭರನೆ ನಿಶ್ಚಯ ಶಿವನೇ ಶಿವನೇ ಶಿವನೇ, ಅಯ್ಯೋ ಶಿವನೇ ನಿರ್ದಯನಾದೆಯ ಶಿವನೇ ಮೃಡನೇ, ಮಹಾದೇವರೇ, ನಿನಗೆ ಒಂದಷ್ಟು ಕರುಣೆ ಇಲ್ಲದೆ ಹೋಯಿತೆ. ನಿನ್ನನ್ನು ನಂಬಿದ ನನ್ನನ್ನ ಇಂಥ ಒಂದು ದುಃಖಕ್ಕೆ ಕಷ್ಟಕ್ಕೆ ಗುರಿ ಮಾಡಿದೆಯಲ್ಲ. ಇನ್ಯಾಕೆ ಬದುಕಬೇಕು? ಇನ್ಯಾಕೆ ಬದುಕಬೇಕು? ದಟ್ಟನನ್ನು ಕಳೆದುಕೊಂಡು ನಾನು ಬದುಕಿಕೊಂಡಿಲ್ಲಾರೆ. ಬೇಡ ಬೇಡ, ವಿಷವನ್ನಾದ್ರೂ ಕುಡಿದು ನಾನು ಈ ತ್ಯಾಗವನ್ನು ಮಾಡುವುದು ಖಂಡಿತ. ಶ್ರೀಮಂತನಿ ಬಾಲೆ ಸುಖಮನೆ ಬಾಲೆ ಸುಖಮನೆ ಗೆಳೆನ್ನ ಮಾತು ನೀ ಗೆಳೆನ್ನ ಮಾತು ಹೇಳಮ್ಮ ಆತ್ಮಹತ್ಯೆ ಇದಾವ ನೀತ ಹೇಳಮ್ಮ ಆತ್ಮಹತ್ಯೆ ಇದಾವ ನೀತ ತಾಳಬೇಕದಿ ಧೈರ್ಯ ಕಷ್ಟಗಾಲದಲ್ಲಿ ತಾಳಬೇಕದಿ ಧೈರ್ಯ ಕಷ್ಟಗಾಲದಲ್ಲಿ ತಾಳಬೇಕಮ್ಮ ಭರವಸೆಯ ಹೊಂದುತ್ತಲೇ ಭರವಸೆಯ ಹೊಂದುತ್ತಲೇ ಬಾಲೆ ಸುಖಮನೆ ಕೇಳೆನ್ನ ಮಾತು ಮಗಳೇ ಅಪ್ಪ, ತಡಿ, ಬಿಡಿ, ತಡಿ, ಬಿಡಿ ತಡಿ, ಅಪ್ಪ, ತಡಿ. ನನ್ನನ್ನು ಬಿಡಿ. ಸಮಾಧಾನ ಮಾಡಿ ನಾನು ಸಾಯೋದು ಖಂಡಿತ ಅಪ್ಪ. ಸಾಯಬಾರದು. ಶ್ರೀಮಂತಿನಿ, ಅಪ್ಪ, ದುಃಖದ ಆವೇಶದಲ್ಲಿ ವಿವೇಕವನ್ನೇ ಕಳೆದುಕೊಂಡಿದ್ದಿ. ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೌದು. ಆಡುತ್ತಾ ಇದ್ದಿ, ಮುಂದುವರಿಯುತ್ತಾ ಇದ್ದೀಯಲ್ಲ. ನಿಜವಪ್ಪ, ನನಗೆ ವಿಶ್ವಾಸ ಇಲ್ಲ. ಪಾಪವೇ ಆತ್ಮಹತ್ಯೆ ಎನ್ನುವುದು. ಪಾಪ ಹೌದು. ಪಾಪ ಪುಣ್ಯ ಹ. ಪುಣ್ಯ ಸಂಗ್ರಹ ಮಾಡಿದೆ ಬರಬಹುದಾದ ಕಷ್ಟ ನಷ್ಟ ವಿಘ್ನ ವಿದೂರ ಎಲ್ಲ ದೂರವಾಗುವುದು ಎಣಿಸಿ ನಾನು ವ್ರತವನ್ನು ಕೈಗೊಂಡದಲ್ವೇ. ಹೌದು, ವ್ರತಸ್ಥಳಾಗಿರುವ ನನ್ನ ಪಾಲಿಗೆ ಇಂಥ ತೊಂದರೆ ಬಂತು ಅಂದಾಗ ಯಾಕೆ ಬದುಕಬೇಕಪ್ಪ? ಯಾಕೆ ಬದುಕಬೇಕು? ಮಗಳೇ, ಈ ಕಷ್ಟ ನಷ್ಟ ಎನ್ನುವುದು ಪುಣ್ಯಾತ್ಮರಿಗೆ ಮತ್ತೆ ವ್ರತನಿಷ್ಠನಾದವರಿಗೆ ಹೊರತು ಪಾಪಿಷ್ಠನಿಗೆ ಈ ಕಷ್ಟ ಎನ್ನುವುದು ಅವರನ್ನು ಏನನ್ನೂ ಮಾಡಿಸುವುದಿಲ್ಲ, ಏನೂ ಮಾಡುವುದಿಲ್ಲ. ನೀನು ದುಃಖ ಮಾಡಬೇಡ. ಪತಿಯನ್ನು ಕಳೆದುಕೊಂಡೆ ಅಂತ ನೀ ದುಃಖ ಮಾಡುವುದೇ? ಪತಿ ಇಲ್ಲ ಅಂತ ಹೇಳಿದ್ದೆ ವಿನಃ ಪತಿ ಇಂತಹ ಕಾರಣದಿಂದ ಸತ್ತಿದ್ದಾನೆ ಅಂತ ಯಾರಾದ್ರೂ ಬಂದು ಸೂಚಿಸಿದ್ದುಂಟೆ? ಇಲ್ಲ. ಹಾಗೂ ನನ್ನ ಮನಸ್ಸಿನಲ್ಲಿ ಅಲ್ಲ, ನನಗೆ ಭರವಸೆಯಾಗಿ ಸಮಾಧಾನವಾಗಿ ಕಾಣುತ್ತದೆ. ನಿನ್ನ ಪತಿ ಸಾಯಲಿಲ್ಲ ಎನ್ನುವಂತ ಮನಸ್ಸು ನನಗಿದೆ. ಅಯ್ಯೋ, ನೀರಿನಲ್ಲಿ ನೌಕೆ ಮುಳುಗಿದ ಮೇಲೆ ಮತ್ತೆ ಬದುಕುವುದಕ್ಕೆ ಸಾಧ್ಯ ನೀರಿನಲ್ಲಿಯೂ ಜೀವಿಸಿಕೊಂಡಿರುವವರು ಇದ್ದಾರೆ, ಜೀವಿಗಳಿದ್ದಾರೆ. ನೀರಿನಲ್ಲಿ ಅಂದ್ರೆ ಆಕಾಶದಲ್ಲಿ ಅಂದ್ರೆ ಆ ಬೆಂಕಿಯಲ್ಲಿಯೂ ಹೋಗಿ ಬದುಕಿದವರು ಇದ್ದಾರೆ. ಮಗಳೇ, ಸರಿ, ಸಮಾಧಾನ ಮಾಡು, ನೀ ದುಃಖ ಮಾಡಬೇಡ. ಇಗೋ ಒಂದು ವಿಚಾರ ನಿನ್ಗೆ ಹೇಳ್ತೇನೆ. ನೀ ಹುಟ್ಟಿದಾಗ ನಿನ್ನ ಜನ್ಮ ನಕ್ಷತ್ರವನ್ನು ನೋಡಿ ನಮಗೆ ವಿಪ್ರತಮರು ಸೂಚಿಸಿದ್ದಾರೆ. ಮುಂದೆ 14 ವರ್ಷದಲ್ಲಿ ಮದುವೆಯಾಗಿ ಇವಳು ಗಂಡನನ್ನು ಕಳೆದುಕೊಳ್ತಾಳೆ ಅಂತ.
ಆ ಮಾತು ಸತ್ಯ ಆಯ್ತು. ಅದನ್ನು ಕೇಳಿ ನೀವು ದುಃಖ ಮಾಡಿದಿ. ಯಜ್ಞವಾಲ್ಕೆರಲ್ಲಿ ಹೋಗಿ ನಾವು ಬೆಸಗೊಂಡಾಗ ಕಷ್ಟ ನಷ್ಟ ಎನ್ನುವುದು ಬಂದೇ ಬರ್ತದೆ. ಮನುಷ್ಯರು ಸಹಿಸಿಕೊಳ್ಬೇಕು, ತಾಳಿಕೊಳ್ಳಬೇಕು. ಅದನ್ನು ನಿವಾರಿಸಿಕೊಳ್ಳುವುದಕ್ಕೆ, ನೀ ಸುಖ ಕಾಣುವುದಕ್ಕೆ ಸೋಮವಾರ ವ್ರತವನ್ನು ಆಚರಿಸುವಂತ ಮಹಾತ್ಮರು ಸೂಚಿಸಿದ್ರಲ್ಲ, ಅದನ್ನು ನೀನು ನಡೆಸ್ತಾ ಇದ್ದೀಯಲ್ಲ. ಇದು ಸತ್ಕಾರ್ಯ ಪುಣ್ಯ ವ್ರತ. ಆದ್ರೆ ಸೌಭಾಗ್ಯವತಿ ಎನಿಸಿಕೊಂಡಿರುವಂತಹ ನಿನಗೆ ಗಂಡನ ಸೌಭಾಗ್ಯವನ್ನು ದೇವರು ಒದಗಿಸಿಕೊಟ್ಟಾನು. ಈ ಸಂದರ್ಭದಲ್ಲಿ ದುಃಖವನ್ನು ಸಹಿಸಿಕೊಳ್ಳುವುದೇನೆ ಸಮಾಧಾನ ಹೊಂದ ಮಗನೇ, ಸಮಾಧಾನ ಹೊಂದ. ಹಾಗಾದ್ರೆ ಮನುಷ್ಯ ಆಶಾವಾದಿಯಾಗಿಯೇ ಬದುಕಬೇಕು. ಹೌದು, ವ್ರತ ಮಾಡ್ಬೇಕೆ? ಹೌದು, ಮಾಡ್ತಾನೆ. ಆದೀತು ಪೂಜಾ ಅಕ್ಕ ಪರಿಕರಗಳೊಂದಿಗೆ ಪಂದಿರವನ್ನು ಸೇರ್ತೇನೆ. ಸುಂದರಾಂಗನ ಲಲಿತ ಕಂಡು ಸೂರಿದಳು ತಳೆಯುತ್ತಂದು ಭೂಲೋಕಕ್ಕೆ ಬಂದು ಜಲಕ್ರೀಡೆಯನ್ನು ಮುಗಿಸಿದಂತಾಯ್ತು. ಮನಸ್ಸಿಗೆ ಅದು ಸಂತೋಷ ಅಷ್ಟಿಷ್ಟಲ್ಲ. ನೋಡು, ನಾವು ಇಲ್ಲಿಯೇ ಇರುವುದಲ್ಲ, ಆದಷ್ಟು ಬೇಗ ಅರಮನೆಯನ್ನು ಸೇರಿಕೊಳ್ಳಬೇಕು. ಸಖಿ, ಇಲ್ಲಿ ಬಾರಮ್ಮ, ಇಲ್ಲಿ ಬಾ. ಆ ಕಡೆ ನೋಡು, ಆ ನದಿಯನ್ನು ನೋಡಿ. ನೋಡೆ ಸಖಿಯೇ ನೀರ ಮೇಲೆ ತೇಲುವ ನೋಡೆ ಸಖಿಯೇ ನೀರ ಮೇಲೆ ತೇಲುವ ನೋಡೆ ಸಖಿಯೇ ನೀರ ಮೇಲೆ ತೇಲುವ ಮೋಡಿಗಾರ ಸುಂದರಾಂಗ ಸ್ಮರಣ ಪೋಲುವ ಮೋಡಿಗಾರ ಸುಂದರಾಂಗ ಸ್ಮರಣ ಪೋಲುವ ನೋಡೆ ಸಖಿಯ ನೀರ ಮೇಲೆ ತೇಲುವ ಮೋಡಿಗಾರ ಸುಂದರಾಂಗ ಸ್ಮರಣ ಪೋಲುವ ಮೋಡಿಗಾರ ಸುಂದರಾಂಗ ಸ್ಮರಣ ಪೋಲುವ ಕೇಡ ಬಯಸಿ ಹಗೆಗಳಿವ ನದಿಗೆ ಒಹಿಲರಿ ಕೇಡ ಬಯಸಿ ಹಗೆಗಳಿವ ನದಿಗೆ ಒಹಿಲರಿ ತೋಡಿ ಹೋದರೇನು ನದಿಗೆ ತೋಡಿ ಹೋದರೇನು ಎನಗೆ ದೊರೆತ ಪುಣ್ಯದಿ ಎನಗೆ ದೊರೆತ ಪುಣ್ಯದಿ ಕೇಡ ಬಯಸೆ ಹಗೆಗಳಿವ ನದಿ ಒಯ್ದದಿ ತೋಡಿ ಹೋದರೇನು ನದಿಗೆ ತೋಡಿ ಹೋದರೇನು ನಮಗೆ ದೊರೆತ ಪುಣ್ಯದಿ ಎನಗೆ ದೊರೆತ ಪುಣ್ಯದಿ ನೋಡೆ ತೋಡಿ ಹೋದರೇನು ಎನಗೆ ದೊರೆತ ಪುಣ್ಯದಿ ಎನಗೆ ದೊರೆತ ಪುಣ್ಯದಿ ನೋಡಿ ಸಖಿ ನೀರ ಮೇಲೆ ಓ ಸಖಿ, ಹೀಗೆ ಬಾರಮ್ಮ, ಆ ಕಡೆ ದೃಷ್ಟಿ ಹಾಯಿಸು. ಆ ನದಿಯತ್ತ
ಆ ನೀರಿನಲ್ಲಿ ಯಾರೋ ಒಬ್ಬ ವ್ಯಕ್ತಿ ತೇಲಾಡ್ತಾ ಇದ್ದಾನಲ್ಲ, ನೋಡೆ ನೋಡೆ ಆ ವ್ಯಕ್ತಿಯನ್ನು ನೋಡುವ ಹಾಗೆ ಉಂಟು. ಎಂತಹ ರೂಪವೇ, ಅದು ಎಷ್ಟು ಚಂದವೇ. ಇವನೊಬ್ಬ ಮೋಡಿಗಾರ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಮನ್ಮಥನ ರೂಪವನ್ನೇ ಧಿಕ್ಕರಿಸುವಂತಹ ರೂಪ ಇವನದಲ್ಲವೇನೆ ಸಖಿ? ಹೌದಮ್ಮ. ಆದ್ರೆ ಇಂತಹ ರೂಪವಂತನಿಗೆ ಈ ದುಸ್ಥಿತಿ ಯಾರಿಂದ ಬಂತು, ಹೇಗೆ ಬಂತು? ಯಾರಿಗೊತ್ತು? ನನಗೊತ್ತಾಯ್ತು ಸಖಿ. ಈ ಮರ್ತ್ಯಲೋಕದ ಮಾನವರಿದ್ದಾರಲ್ಲ, ಅವ್ರು ಯಾವಾಗಲೂ ಮತ್ಸರಿಗಳು. ಒಬ್ಬರನ್ನ ನೋಡಿದ್ರು ಒಬ್ಬರಿಗೆ ಆಗುವುದಿಲ್ಲ. ಅದರಲ್ಲಿಯೂ ನೋಡು, ಈ ಚಂದದವರನ್ನು ನೋಡಿದ್ರೆ ಈ ಕುರುಪಿಗಳಿಗೆ ಆಗುವುದಿಲ್ಲ. ಯಾರೋ ಇವನ ವೈರಿಗಳು ಇವನ ಈ ಚಂದವಾದ ರೂಪವನ್ನು ಕಂಡು ಇಂಥವ ಇರಲೇಬಾರದು ಅಂತ ತಿಳಿದು ಮತ್ಸರದಿಂದ ಈ ನದಿಗೆ ದುಡಿದಿರಬೇಕೆ. ನೋಡು ಮಿತ್ರೆ, ಇಂದೀಗ ನಾವು ಈ ಭೂಲೋಕಕ್ಕೆ ಜಲಕ್ರೀಡೆಗೆ ಬಂದದ್ದಂದ್ರೆ ನನ್ನ ಪುಣ್ಯ ಅಂತ ಹೇಳಬೇಕು. ಬಹಳ ಅನುಕೂಲ ಆಯ್ತು. ತಪ್ಪಲ್ಲ. ಅದಲ್ಲದಿದ್ರೆ ನೋಡು, ನೀರಿನಲ್ಲಿ ತೇಲಾಡ್ತಾ ಇದ್ದಾನೆ. ಇನ್ನೊಂದು ಕ್ಷಣ ಹೋದ್ರೆ ಖಂಡಿತವಾಗಿ ಪ್ರಾಣ ಬಿಡ್ತಾನೆ. ನಾವು ನೋಡಿದ್ಮೇಲೆ ಇವನನ್ನು ಹೀಗೆ ಬಿಡುವುದೇ? ಸುಮ್ಮನುಳಿಯಬಾರದು ಸಖಿ, ಇಲ್ಲಿ ಬಾರೆ. ಪರಿಪರಿಯ ಸೇವೆಯಿಂದ ಅರಿವ ಬರಿಸೂತ, ಪರಿಪರಿಯ ಸೇವೆಯಿಂದ ಅರಿವ ಬರಿಸೂತ. ಸರಸದಿಂದ ಮನವಗೆದ್ದು ಮುದದಿ ಒರಿಸುವೆ, ಸರಸದಿಂದ ಮನವಗೆದ್ದು ಮುದದಿ ಒರಿಸುವೆ. ನಾ ಮುದದಿ ಒರಿಸುವೆ, ನಾ ಮುದದಿ ಒರಿಸುವೆ. ಸ್ಮರ ವಿಲಾಸದಿಂದ ಮನವ ತಣಿಸಿ ಮೆರೆಯುವೆ. ಸ್ಮರ ವಿಲಾಸದಿಂದ ಮನವ ತಣಿಸಿ ಮೆರೆಯುವೆ. ನೋಡೆ ನೋಡೆ ಈ ವ್ಯಕ್ತಿ ಯಾರು ಏನು ಅಂತ ಗೊತ್ತಿಲ್ಲ. ಆದ್ರೂ ನನಗೆ ಯಾಕೋ ಇವನ ಈ ರೂಪವನ್ನು ನೋಡಿ ನನಗಿಲ್ಲಿಯೇ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ ಸಖಿ. ಮತ್ತೇನ್ ಮಾಡೋದಮ್ಮ? ಏನ್ ಮಾಡುವುದು ಅಲ್ಲ, ನನ್ನ ಜೊತೆಯಲ್ಲಿ ನೀನಿದ್ದಿ, ನೀನು ನನ್ನ ಆತ್ಮೀಯಳು. ನಿನ್ನಲ್ಲಿ ಹೇಳುವುದಕ್ಕೆ ನನಗೆ ಯಾಕೆ ಸಂಕೋಚ ಸಖಿ? ಇವನನ್ನು ನೋಡಿ ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ. ಅದಕ್ಕಾಗಿ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಇವನನ್ನು ನಮ್ಮ ಹೊರಗಲೋಕಕ್ಕೆ ಎತ್ತಿಕೊಂಡು ಹೋಗಬೇಕು ಅಂತ. ಎತ್ತಿಕೊಂಡು ಹೋಗುವುದು, ಉಪಚರಿಸಿ ಇವನನ್ನು ಪ್ರಜ್ಞೆ ಬರುವಂತೆ ಮಾಡಬೇಕು. ಆಮೇಲೆ ಇವನ ರೂಪ ನೋಡಿ ಮೆಚ್ಚಿಕೊಂಡಿದ್ದೇನಲ್ಲ, ಇವನಿಂದ ಬೇಕಾದ ಸುಖ ಪಡೆಯಬೇಕೆಂಬ ಆಸೆ ನನಗಾಗಿದೆ. ಇವನನ್ನು ಎತ್ತಿಕೊಂಡು ಹೋಗಿ ನನ್ನ ಅರಮನೆಯಲ್ಲಿ ಇರಿಸಿಕೊಳ್ತೇನೆ. ಹೇಗೆ ನಿನ್ನ ಅಭಿಪ್ರಾಯ? ಏನೇ ಅಡ್ಡಿಲ್ಲಮ್ಮ, ನಿನಗೊಪ್ಪಿಗೆ ಉಂಟಲ್ಲ? ಆದ್ರೆ ನೋಡು, ನೀನ್ ಈ ವಿಷಯ ಯಾರಲ್ಲಿಯೂ ಹೇಳಬಾರದು, ನಿನ್ನಲ್ಲಿಯೇ ಇರಬೇಕು. ಹಾಗಿದ್ರೆ ಬಾ, ಹೋಗುವ, ಎತ್ತಿಕೊಂಡು ಹೋಗುವ. ಬಾ, ಹೋಗುವ. ಅಬ್ಬಾ ಸಾಕು ಸಖಿ. ಇನ್ನು ಮೇಲೆ ನೀನಿಲ್ಲಿ ಇರಬೇಕಾದದ್ದಿಲ್ಲ. ಈ ವ್ಯಕ್ತಿಯನ್ನು ಏನು ಅಂತ ನಾನೇ ನೋಡಿಕೊಳ್ತೇನೆ. ಆದಿತ್ಯ, ನೀವೇ ನೋಡಿಕೊಳ್ತೀರಾ? ನೀನು ಸ್ವಲ್ಪ ಆಚೆಗಿರು, ಬೇಕಾದ್ರೆ ಕರೀರಿ. ಆದಿತ್ತು. ಸ್ವಲ್ಪ ಗಾಳಿ ಹಾಕ್ತೇನೆ, ಮುಖಕ್ಕೆ ನೀರನ್ನು ಚಿಮುಕಿಸುತ್ತೇನೆ. ಎಚ್ಚರ ಆದ್ರೆ ಸಾಕು. ಅಬ್ಬಾ ಅಬ್ಬಾ. ಸ್ಮೃತಿ ಸುತ್ತಗೆ ಬಂತು, ಸ್ಮೃತಿ ಸುತ್ತಗೆ ತನ್ನಿರ ತಾಂ ತಿಳಿದು ಕಂಡೆರೆದು, ತನ್ನಿರ ತಾಂ ತಿಳಿದು ಕಂಡೆರೆದು ಕೌತುಕ ಆತಿರೇನೆಂದೆನುತ ಬಹುಪರಿಯುಂದು ಯೋಚಿಸಿರು.
ಬಿರುಗಾಳಿಗೆ ಸಿಕ್ಕಿದಂತ ನೌಕೆ ಮಗುಚಿದಾಗ ನೀರು ನನ್ನ ಕೊಚ್ಚೊಯ್ಯುತ್ತಾ ಇದ್ದುದು ಮಾತ್ರ ನೆನಪಿತ್ತು. ಇಂದು ನಾನಿದ್ದುದು ಬೃಹದಾಕಾರದ ಮನೆಯಲ್ಲಿ ಯಾರೂ ಕಾಣುತ್ತಾ ಇಲ್ಲ. ಅಲ್ಲೊಬ್ಳಿದ್ದಾಳಲ್ಲ, ಯಾರಾಗಿರಬಹುದೀಕೆ? ಅವಳನ್ನೇ ಕೇಳ್ತೇನೆ. ಚಂದ್ರಮುಖಿ, ಮಹನೀಯ, ನಿನ್ನ ಹೆಸರೇನು ನನಗ್ ಗೊತ್ತಿಲ್ಲ. ಅಂತೂ ನನ್ನ ಸ್ಥಿತಿ ಬಹಳ ಕಷ್ಟಕ್ಕೆ ಬಂದು ಹೋಗಿದೆ. ಸನ್ನಿವೇಶ, ಸ್ಥಳ, ಸಂದರ್ಭ ಇವುಗಳನ್ನೆಲ್ಲ ನೋಡಿ ನಾನು ದಿಗ್ಮೂಢನಾಗಿದ್ದೇನೆ. ಯಾಕೆಂದ್ರೆ ಯಾಕೆ? ನಮ್ಮ ಲೋಕವನ್ನು ಕಂಡಂತೆ ಕಾಣುವುದಿಲ್ಲ. ಯಾವ ಲೋಕವೋ ಏನೋ. ಅದರಲ್ಲಿಯೂ ನಾನಿರುವುದು ಬೃಹದಾಕಾರದ ಮನೆಯಲ್ಲಿ. ಸತ್ಯ. ದೊಡ್ಡ ಮನೆಯಲ್ಲಿ ಬಹಳ ಜನ ಇರಬೇಕಿತ್ತು. ಮತ್ಯಾರೂ ಕಾಣುವುದಿಲ್ಲ. ಇಲ್ಲ, ಕಾಣುವುದು ನೀನೊಬ್ಬಳೆ. ಮುಂದೇನು ಏನು ಮಾಡಬೇಕು ಎಂಬ ದಾರಿ ಕಾಣದೆ ಬಳಲುತ್ತಿರುವ ನನಗೆ ಈ ಸ್ಥಳ, ಇಲ್ಲಿರುವ ನೀನು, ಈ ಎಲ್ಲ ವಿಷಯವನ್ನ ತಿಳಿಸ್ತೀಯಾ ಸ್ವಲ್ಪ? ಗಾಬರಿ ಆಗಬೇಡಿ, ಇಲ್ಲಿದ್ದವಳು ಹೆಣ್ಣು. ಅಲ್ಲ, ಹಾಗಾಗಿಯೇ ನಾವು ಸ್ವಲ್ಪ ಗಾಬರಿ ಆದದ್ದು. ಅಲ್ಲ, ಈ ಊರಿನ ಪರಿಚಯ ನಿಮಗೆ ಆಗಲಿಲ್ಲ? ಆಗಲಿಲ್ಲ, ನಾನು ಮಾಡಿಕೊಡ್ತೇನಂತೆ. ಉರಗಲು ಕವಿದುವೆ ಇಲ್ಲಿಗರಸ ತಕ್ಷಕ ಎಂಬಾತ, ಇಲ್ಲಿಗರಸ ತಕ್ಷಕ ಎಂಬಾತ ನಮ್ಮಪ್ಪ ತರಲೆ ಬಲಿದನು, ತರಲೆ ಲಲಿತನಾನು ಪ್ರೇಮ ವಿರಿಸಿ, ಪ್ರೇಮ ವಿರಿಸಿ ತಂದೆನು, ನಿಮ್ಮನ್ನು ಪ್ರೇಮ ವಿರಿಸಿ ತಂದೆನು. ಉಲಗಲೋಕವಿದುವೆ ಇಲ್ಲಿಗರಸ ತಕ್ಷಕ ಎಂಬಾತ ತರಳ ಲಲಿತ ನಾನು ಪ್ರೇಮ ವಿರಿಸಿ ತಂದೆನು. ಓಹೋ, ಆ ಮಹನೀಯ, ಚಂದ್ರಮುಖಿ, ನೀವೇನು ಹೆದರಬೇಕಾದದ್ದಿಲ್ಲ. ಇಲ್ಲಿನ ಪರಿಚಯ ನಾನು ನಿಮಗೆ ಮಾಡಿಕೊಡ್ತೇನೆ. ನೀನು ಇಲ್ಲಿಯವಳಾದ್ಮೇಲೆ ನೀನೇ ಹೇಳುವುದೇ. ನೀವು ಬಹಳ ಮೇಲಿನವರು, ಅಂದ್ರೆ ಮರ್ತ್ಯಲೋಕದವರು. ಹೌದು. ಈಗ ತುಂಬಾ ಕೆಳಗು ಬಂದಿದ್ದೀರಿ. ಜೀವನದಲ್ಲಿ ಆದಷ್ಟು ಮೇಲೆ ಹೋಗ್ಬೇಕು ಅಂತಿತ್ತು. ಕೆಳಗೆ ಬಂದನ? ನೀವು ಬಂದದ್ದಲ್ಲ, ನಾನು ತಂದದ್ದು. ಹಾ, ಯಾಕೋ? ಯಾವ ಲೋಕ? ಇದು ಉರಗಲೋಕ. ನಾಗಲೋಕವ? ಸತ್ಯ. ಹಾಗಾದ್ರೆ ಇಲ್ಲಿ ಇರುವುದೆಲ್ಲ ಹಾವೇ. ಇಲ್ಲಿಗೆ ಅಧಿಕಾರಿ ತಕ್ಷಕ, ಅವರ ಮಗಳು ನಾನು. ಹೆಸರು ಲಲಿತೆ ಎಂಬುದಾಗಿ. ಹೆಸರು ಸಾಮಾನ್ಯವಾಗಿ ಭೂಲೋಕದ ಹೆಸರೇ ಇದೆ. ಹೌದಾ? ನಿಮ್ಮನ್ನ ಇಲ್ಲಿಗೆ ತರುವುದಕ್ಕೆ ಕಾರಣ ಏನು? ನಾನು ನಿಮ್ಮ ಮರ್ತ್ಯಲೋಕಕ್ಕೆ ಬಂದೆ ಜಲಕ್ರೀಡೆಗಂತ. ಆಗಾಗ ಬರುವುದು ನನ್ನ ಪದ್ಧತಿ. ಜಲಕ್ರೀಡೆಯನ್ನಾಡಿ ಮುಗಿಸಿ ಅರಮನೆಗೆ ಬರುವಾಗ ನಿಮ್ಮನ್ನು ನೋಡಿದೆ. ಎಲ್ಲಿ? ಎಲ್ಲಿ? ನೀವು ನದಿಯಲ್ಲಿ ತೇಲಾಡ್ತಾ ಇದ್ರಿ. ಆ ಸ್ಥಿತಿ ಯಾರಿಂದ ಬಂತೋ, ಹೇಗೆ ಬಂತೋ ನನಗೊಂದೂ ಗೊತ್ತಾಗ್ಲಿಲ್ಲ. ತೇಲಾಡಿದ್ದಲ್ಲ, ನೀರು ನನ್ನನ್ನು ಕೊಚ್ಚೊಯ್ಯುತ್ತಾ ಇತ್ತು. ಹೌದಾ? ದೂರದಲ್ಲಿಯೇ ನೋಡಿದ ನಾನು ನಿಮ್ಮನ್ನು ಹಾಗೆ ಬಿಡುವುದು ಸರಿಯಲ್ಲ ಅಂತ ಎತ್ತಿ ಮೇಲಕ್ಕೆ ತಂದೆ ಈ ಊರಗ ಲೋಕಕ್ಕೆ ಎತ್ತಿಕೊಂಡು ಬಂದೆ. ಮಹನೀಯ, ಆದ್ರೆ ಒಂದು ಮಾತು ನಿಮ್ಮಲ್ಲಿ ಕೇಳ್ತೀನಿ. ಅಪರಿಚಿತರಾದ ನಿಮ್ಮ ಪರಿಚಯ ಹೇಳಿದ್ರೆ ಕೇಳಬೇಕೆನ್ನುವ ಆಸೆ. ಒಂದು
ನೀ ಬರದೇ ಇದ್ದರೆ ಹ, ಕೊಚ್ಚೊಯ್ಯುತ್ತಿದ್ದ ನೀರಿನಲ್ಲಿ ಸಿಕ್ಕಿದ ನಾನು ಹ, ದಿಡದ ಮೇಲೆ ಹೆಣವಾಗಿ ಬೀಳುತ್ತಿದ್ದೆ. ಹ್ಮ್. ನನ್ನ ಬದುಕಿಸಿದ ನಿನ್ನಲ್ಲಿ ಪರಿಚಯ ಹೇಳುವುದಕ್ಕೇನು ತೊಂದರೆ ಇಲ್ಲ. ಎಲ್ಲಿಯವರೋ ತಾವು? ನಿಶಲ ದೇಶದ ದೊರೆ ಹ, ಇಂದ್ರಸೇನ ಭೂಪತಿಯ ಮಗ ಹ. ಚಂದ್ರಾಂಗದ ಎಂದರೆ ನಾನು. ಓಹೋ, ಹಾ, ಹಾಗಿದ್ರೆ ಆ ಸ್ಥಿತಿ ಯಾರಿಂದ ಬಂತು? ಮದುವೆಯ ಕಾರ್ಯವನ್ನು ಮುಗಿಸಿ ಹ, ಮದುವೆಯ ಸವಿನೆನಪಿಗಾಗಿ ಹ, ನೌಕಾ ವಿಹಾರ ಮಾಡುತ್ತಿರುವಾಗ ಹ. ಬೀಸಿದ ಬಿರುಗಾಳಿಯ ಕಾರಣದಿಂದ ಹೀಗಾಯ್ತು. ಓ, ಬಿರುಗಾಳಿಯಿಂದ. ಏನಿದ್ರು ನಿನ್ನ ಉಪಕಾರ ನಾನು ಮರೆಯಲಾರೆ. ಹ, ಸಾಯುವ ನನ್ನನ್ನ ಬದುಕಿಸಿದವಳು. ಹ್ಮ್. ಆದ್ರೆ ಇಷ್ಟ ಮಾಡಿದ ನೀನು ಇನ್ನು ಒಂದು ಉಪಕಾರ ಮಾಡು. ಏನು? ನಾನು ಭೂಲೋಕವ ಈಗಿರುವುದು ನಾಗಲೋಕದಲ್ಲಿ. ಹ. ಅಲ್ಲಿ ಎಲ್ಲರೂ ನನ್ನನ್ನು ನೆನಪಿಸುತ್ತಾ ಇರಬಹುದು. ಹ. ಹಾಗಾಗಿ ಆದಷ್ಟು ಬೇಗನೆ ಯಾವ ದಾರಿಯಿಂದ ತಂದಿದ್ದೀಯೋ ಆ ದಾರಿಯನ್ನು ತೋರು. ನಾನು ಏನು? ಮತ್ತೆ ಭೂಲೋಕಕ್ಕೆ ಹೋಗ್ತೇನೆ. ಸುಮ್ಮನಿರಿ ಸ್ವಲ್ಪ. ಕಂಡು ಮೋಹಗೊಂಡು ತಂದೆ ಆ, ಕಂಡು ರೂಪವನ್ನು ಮೋಹಗೊಂಡು ತಂದೆ ಕಂಡು ರೂಪವನ್ನು ಮೋಹಗೊಂಡು ತಂದೆ ಮನ್ನಿಸೆನ್ನ ನೀ ಮನ್ನಿಸೆನ್ನ ಗಂಡನಾಗು ಬೇಡುವೆ ಗಂಡನಾಗು ಬೇಡುವೆ ಬೇಡುವೆ ಗಂಡನಾಗು ಬೇಡುವೆ ಉದ್ದಂಡ ಸಾಹಸಿ ಗಂಡನಾಗು ಗಂಡನಾಗು ಬೇಡುವೆ ಉದ್ದಂಡ ಸಾಹಸಿ ಆ, ಸಾಹಸಿ ಮಹನೀಯ, ಲಲಿತೆ, ನಿಮ್ಮನ್ನು ನಾನು ಭೂಲೋಕದಿಂದ ಎತ್ತಿ ತಂದದ್ದು ಯಾಕೆ? ಯಾಕೆ? ಪ್ರಜ್ಞೆ ಬಂದ ಮೇಲೆ ನಿಮ್ಮನ್ನು ಕಳುಹಿ ಕೊಡಬೇಕು ಅಂತ ತಂದದ್ದೇ. ಮತ್ತೆ ಹ್ಮ್, ಏನಿ ಹಾವುಗಳ ಮಧ್ಯೆ ನಾನು ಇರ್ಬೇಕಾ? ಇಲ್ಲಿಯೇ ಇರಬೇಕು. ಅಂದ್ರೆ ನೀವು ಸ್ವಲ್ಪ ಸುಮ್ಮನಿರಿ. ನನ್ನ ಈ ಸ್ಥಿತಿಗತಿ ನೋಡಿದ್ರೆ ನಿಮ್ಗೆ ಗೊತ್ತಾಗೋದಿಲ್ವೇ? ಅಂತೂ ತರುವಾಗ ಇದ್ದ ಸ್ಥಿತಿಯಲ್ಲಿ ಇಲ್ಲ. ಹಾ, ನಾನು ತರುವಾಗಲೇ ನಿಮ್ಮ ಮೇಲೆ ಪ್ರೇಮ ಇರಿಸಿದ್ದೇನೆ. ಅಂದ್ರೆ ಸಾಯಬಾರದು, ಉಳಿಸಬೇಕು ಅಂತ ಅಲ್ವಾ? ಅಷ್ಟೇ ಅಲ್ಲ, ಹಾ. ಉಳಿಸಬೇಕು. ಆಮೇಲೆ ಆ, ಆಮೇಲೆ ಹೇಳ್ತೇನೆ, ತಪ್ಪು ತಿಳಿದುಕೊಳ್ಳಬಾರದು. ತಪ್ಪು ಹೇಳದೇ ಇದ್ರೆ ಆಯ್ತು ಅಷ್ಟೇ. ನದಿಯಲ್ಲಿ ತೇಲಾಡುತ್ತಿರುವ ನಿಮ್ಮನ್ನು ದೂರದಲ್ಲಿಯೇ ನೋಡಿದ ನಾನು ಹಾ. ನಿಮ್ಮ ರೂಪಕ್ಕೆ ಆಕರ್ಷಿತಳಾದೆ. ನೀರಿನಲ್ಲಿ ಹೋಗ್ತಾ ಇರುವಾಗಲೇ ನನ್ನ ರೂಪ ನೋಡ. ಸತ್ಯ, ಅದಕ್ಕಾಗಿಯೇ ನಾನು ಎತ್ತಿ ತಂದೆ. ಓ ಮಹನೀಯ, ನನ್ನನ್ನು ಕೈ ಹಿಡಿದು ಉದ್ಧರಿಸಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನನ್ನನ್ನು ಮದುವೆ ಆಗ್ತೀರಾ? ನನ್ನನ್ನು ಮದುವೆ ಆಗ್ತೀರಾ? ನಾಗಕನ್ಯೆ, ಓ. ಸ್ವಲ್ಪ ಸುಮ್ಮನಿರು. ಹ್ಮ್? ನನ್ನ ಸ್ಥಿತಿ ನಿನಗೆ ಗೊತ್ತಿಲ್ಲ. ಏನು? ನೀನು ನನ್ನ ಸ್ಥಿತಿ ಏನೆಂಬುದನ್ನು ತಿಳಿಯದೆ ಈ ರೀತಿ ಕೇಳ್ತಾ ಇದ್ದೀನಿ. ನನ್ನ ಸ್ಥಿತಿ ಏನು ಅಂತ ನಿಮಗೆ ಗೊತ್ತಿಲ್ಲ. ಈಗ ನನ್ನ ಸ್ಥಿತಿ ಏನಾಗಿದೆ ಅಂತ ನಿಮಗೆ ಹೇಗೆ ಗೊತ್ತಾಗಬೇಕು? ಆದ್ರೆ ನನಗೆ ಈಗಾಗಲೇ ಮದುವೆ ಆಗಿ ಹೋಗಿದೆ. ಆಗಿದೆ. ಒಂದೇ ಹೇಳಿದ್ದೇನಲ್ಲ, ಹ. ಸೌರಾಷ್ಟ್ರವನಿಪಾಲ ಚಿತ್ರವರ್ಮನ ಮಗಳು ಶ್ರೀಮಂತಿನಿಯೊಂದಿಗೆ ನನ್ನ ಮದುವೆ ಆಗಿದೆ. ಆದ್ದರಿಂದ ಮತ್ತೆ ನಿನ್ನನ್ನು ಮದುವೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಈ ವಿಷಯದಲ್ಲಿ ಒತ್ತಾಯಿಸುವ. ಮದುವೆ ಆದದ್ದು ಒಂದೇ ಅಲ್ವಾ? ಒಂದೇ ಅಂದ್ರೆ ಮತ್ತೆ ಎಷ್ಟು ಮದುವೆ ಆಗುವುದು? ನನ್ನ ಮನಸ್ಸನ್ನು ನಿಮಗೆ ಒಪ್ಪಿಸಿದ್ದೇನೆ. ನಿಮ್ಮನ್ನೇ ಮದುವೆ ಆಗಬೇಕು. ನೀವು ನನ್ನನ್ನು ಮದುವೆ ಆಗದೇ ಇದ್ರೆ ನೋಡಿ, ಇದೇನು ಗೊತ್ತಾಯ್ತಾ? ಅದು ಜಡೆ. ಜಡೆ ಹಾ. ಯಾಕೆ ತೋರಿಸಿದ್ದು? ಇದನ್ನೇ ನಾನು ಕುತ್ತಿಗೆ ಸುತ್ತಿಕೊಂಡು ನಿಮ್ಮ ಕಾಲ್ಬಿಡದಲ್ಲಿ ಸಾಯ್ತೇನೆ. ಅಯ್ಯೋ ಅಯ್ಯೋ, ಸ್ವಲ್ಪ ತಡಿಯೇ ಆ ಜಡೆ. ನಾನು ಸಾಯ್ತೇನೆ, ನನ್ನನ್ನು ಬಿಡಿ. ಹಾ ಸಾಯ್ತೇನೆ ಅಂತ ಹೇಳುವವರು ಯಾವಾಗಲೂ ಸಾಯುವುದಿಲ್ಲ. ಆದ್ರೆ ನಾನು ಸ್ವಲ್ಪ ಆಲೋಚಿಸಿ ಹೇಳ್ತೀನಿ, ನಿಲ್ಲು. ಏನ್ ಆಲೋಚನೆ? ಒಂದು ಮಾತು ಸುಮಗನ ಹತಿಯಿಂದ ಬಳಲಿ ಕಾಮಿನಿಯ ಒಡಗೂಡಿ ಸುಖದೊಳೆಯಲು ಆ, ಲಲಿತೆ, ನನ್ನ ಪ್ರಾಣವನ್ನು ಉಳಿಸಿದವಳು ನೀನು. ಹಾ. ಈ ವೇಳೆಯಲ್ಲಿಯೂ ನಾನು ಸುಮ್ಮನಿದ್ದರೆ ಕೃತಜ್ಞನಾದೇನು. ಆಗಲಿ, ನಿನ್ನ ಇಚ್ಛೆ ಹಾಗೆ ಇದ್ದರೆ ಬಾ ಹೀಗೆ. ಹೋಗುವ. ಅರಸುಗುವರಿಯ ಚಲುವರೂಪಿ ಅರಸುಗುವರಿಯ ಚಲುವರೂಪಿ ಮರುಳುಗೊಂಡು ಕೇಯೂರ ನಾಗನು ಮರುಳುಗೊಂಡು ಕೇಯೂರ ನಾಗನು ಸ್ಮರಣ ಹತೆಯು ಕೊಳೆಯುತ್ತಿದ್ದನು ಎರಡು ಹಾಗನು ಓಯ್
ನಾವು ನಾಗ ಸಂಕುಲದವರು. ಓಹೋ, ಅಂದ್ರೆ ಇಲ್ಲಿಯ ದಕ್ಷಕ ಮಹಾರಾಜನ ಆತ್ಮೀಯ ನಾನು. ಓಹೋ, ಏನ್ ಮಾಡು ಸ್ವಾಮಿ, ನಮ್ಮ ಮಹಾರಾಜನ ಮಗಳ ಮೇಲೆ ನಾನು ಕಣ್ಣಿಟ್ಟಿದ್ದೆ. ಕೈ ಕೊಡ್ಲಿಲ್ವಾ? ಕೈ ಕೊಡ್ಲಿಕ್ಕೆ ಅವಳು ಸಿಗ್ಲಿಲ್ಲ. ಮನಸ್ಸುಂಟು, ಆದ್ರೆ ಅವಳಲ್ಲಿ ಇದುವರೆಗೆ ನಾನು ಕೇಳಲಿಲ್ಲ. ಆದ್ರೆ ಏನೇ ಆಗಲಿ ಇವತ್ತು ಸಂಪೂರ್ಣ ಧೈರ್ಯ ಮಾಡಿ ಅವಳಲ್ಲಿ ಹೋಗಿ ನಾನು ನಿನ್ನ ಮದುವೆ ಆಗುವಂತ ಕೇಳಿಯೇ ಬಿಡ್ತೇನೆ. ತೋರೆ ಕೊಡುವೆ ಊರಿ ಸಂಪರು, ಧೀರೆ ದಯವ ತೋರು ಕೊಡುವೆ ಊರಿ ಸಂಪರು, ನೀರೆ ಬಳಿಯ ಬಾರಿ ನಗುವ ಬೇರೆ ಎನ್ನರಿ. ಓ ಲಲಿತೆ, ಕೇಯೂರ, ಓ ನೀರೇ, ಏನ ಬಳಿಗೆ ಬಾರೆ ನಗುವ ಬೀರೇ. ಏನು? ಆಹಾ, ಓ ಲಲಿತೆ, ಏನು? ಮೊದಲಿಂದಲೂ ನಿನ್ನನ್ನು ನಾನು ಬಯಸಿದವನೇ, ಆ ನಿನ್ನನ್ನು ನಾನು ಪ್ರೇಮಿಸಿದವ. ಹೌದಾ? ಆದ್ರಿಂದ ಹ. ಸ್ವಲ್ಪ ಬಳಿಗೆ ಬಾ, ಹ. ನನ್ನ ಮೇಲೆ ದಯವನ್ನು ತೋರು, ಹ. ನಿನ್ನ ಮೈ ಸುಖವನ್ನು ನನಗೆ ಕೊಡು. ನೀನು ನನ್ನನ್ನು ಮದುವೆ ಆದದ್ದೇ ಆದ್ರೆ ಈಗ ನಿನಗೆ ಭೂರಿ ಸಂಭ್ರಮವನ್ನು ನಾನು ತೋರುವೆ. ಬಾರೆ ಬಾರೆ ನಾಗವೀರ ಈಗ ಬಂದು ಹೋಗಿಕೊಂಡೆಯ, ನಾಗವೀರ ಈಗ ಬಂದು ಕೂಗಿಕೊಂಡೆಯ, ಯಾಕೆ ಕೂಗ್ತಾ ಇದ್ದಿ? ಮದುವೆ ಹಾಗೆ, ಈಗ ಕೂಗಿಕೊಂಡೆಯ, ಏನ? ಮದುವೆ ಹಾಗೆ. ಯೋಗವನ್ನು ಭೋಗವನ್ನು ನೀ ಕೊಂಬೆಯ, ಯೋಗವನ್ನು ಭೋಗವನ್ನು ನೀ ಕೊಂಬೆಯ, ಹಾನಾಗ ಲೋಕಕ್ಕಾಗಿ ಮನುಜ ಸಾಗಿ ಬಂದನು, ಮನುಜ ಸಾಗಿ ಬಂದನು, ಇಲ್ಲಿಗೆ ಯಾಕೆ? ರಾಗದಿಂದ ತಾಗಿ ಮದುವೆಯಾಗಿ ಹೋದೆನು, ಹೌದಾ? ಅನುರಾಗದಿಂದ ತಾಗಿ ಮದುವೆಯಾಗಿ ಹೋದೆನು, ನಾನು ಮದುವೆಯಾಗಿ ಹೋದೆನು, ನಿನಗೇನಾಯ್ತು? ನಾಗವೀರ ಈಗ ಬಂದು ಕೂಗಿಕೊಂಡೆಯ. ಓ ನಾಗವೀರ, ಓ ಲಲಿತೆ, ಈಗ ಬಂದು ನೀನು ಈ ರೀತಿ ಬೊಬ್ಬೆ ಹಾಕುವುದು ಯಾಕ? ನಿನ್ನನ್ನು ಬಯಸಿದ್ದೇನೆ ಅಯ್ಯೋ, ನಾನು. ನಿನಗೆ ತಲೆ ಸರಿ ಇಲ್ವಾ ಅಂತ? ಇಲ್ವಾದ್ರೆ ನಾನು ನಿನ್ನಂಥವನನ್ನು ಮದುವೆ ಆಗುವುದು. ಅಯ್ಯೋ, ನಿನ್ನ ಹಣೆ ಬರವೇ. ಆಹಾ, ನನ್ನಂಥವಳನ್ನು ಮದುವೆ ಆಗುವಂತ ಯೋಗ ನಿನಗೆ ಉಂಟೇನಾ? ಏನು ನಿನಗೆ ನೀನು ಬರುವಾಗಲೇ ತಡ ಆಗಿ ಹೋಯ್ತಾ? ಯಾಕೆ ಹಾಗೆ ಹೇಳ್ತೀಯೇ? ನನಗೆ ಈಗಾಗಲೇ ಮದುವೆ ಆಗಿದೆ. ಯಾರೇವ? ಇಲ್ಲಿಯವನಲ್ಲ, ನಮ್ಮ ಜಾತಿಯವನಲ್ಲ, ಭೂಲೋಕದ ಮಾನವನನ್ನು ನಾನು ಮದುವೆ ಆಗಿದ್ದೇನೆ. ಯಾರನ್ನ? ಮಾನವನನ್ನು. ಮಾನವನನ್ನ? ಹೌದು, ಹಾಗಾಗಿ ನನ್ನನ್ನು ಬಯಸಬೇಡ. ಎನ್ನನು ವಂಚಿಸಿ ಮಾರಿ, ಎನ್ನನು ವಂಚಿಸಿ ಮಾರಿ, ಮಾನವ ಕುನ್ನಿಯ ಬಯಸೇನ, ಮಾನವ ಕುನ್ನಿಯ ಬಯಸೇನ, ಏನು? ಎನ್ನಿನ ಬಯಸಲು ಬೇಡವೇ ನೀಚನು ಬಂದಳು ಎನ್ನಲು. ಲಲಿತೆ, ಏನು? ನಿನ್ನ ಸಂಪೂರ್ಣ ಬಾಳ್ವೆಯನ್ನು ನೀನು ಹಾಳು ಮಾಡಿಕೊಂಡೆ. ಯಾಕೆ? ಯಾಕೆ? ಅಯ್ಯೋ, ನನಗೆ ಏನು ಮೋಸ ಮಾಡಿಬಿಟ್ಟಿಯೇ? ಯಾರನ್ನು ನೀನು ಮದುವೆ ಆದದ್ದು? ಮಾನವನನ್ನು. ಮಾನವನನ್ನು. ಹೌದಾ? ಅವ ಇಲ್ಲಿ ಯಾವಾಗ ಬಂದನೆ? ಎಲ್ಲಿದ್ದಾನೆ ಅವ? ಇಲ್ಲೇ ಇದ್ದಾನೆ. ಇಲ್ಲೇ ಇದ್ದಾನೆ. ಹೌದು. ತೋರಿ ಕೊಡ್ತೇನೆ ನನಗೆ. ಯಾಕೆ? ಎಲ್ಲಿದ್ದಾನೆ ನಿನಗೆ ಅವ? ತೋರಿಸಬೇಕು. ನಾನು ನೋಡ್ತೇನೆ ಅವನನ್ನ. ಏ ಮಾನವ ಕುನ್ನಿ, ನಿನ್ನ ಅಪ್ಪ. ಹೌದಲ್ಲ? ಏನು? ನಾನು ಮನಸ್ಸಿಟ್ಟಂತ ಹೆಣ್ಣಿನ ಮೇಲೆ ಭೂಲೋಕದ ಮಾನವನಾದ ನೀನು ಇಲ್ಲಿವರೆಗೆ ಬಂದು ಅವಳನ್ನು ಮದುವೆಯಾದ್ಯಾ? ನಿನಗೆ ಬೇಕಲ್ವಾ? ಇದನ್ನು ನಾನು ಸಹಿಸುವುದಿಲ್ಲ. ಬೇಕಲ್ವಾ ನಿನಗೆ? ಬೇಕು. ಕೊಡ್ತೇನೆ ಈಗ. ಈಗ ಬಿಡುವುದಿಲ್ಲ. ಈ ವಿಷಯವನ್ನು ಹೋಗಿ ತಕ್ಷಕನಿಗೆ ತಿಳಿಸ್ತೇನೆ. ನಾನು ಕೇಯೂರ. ಹೌದೌದು. ಏನು ಅವಸರದಿಂದ ಬಂದೆ? ನಾ ಬೇಡುವ ನುಡಿಯ ಬಗ್ಗೆ
ಮನವಿಟ್ಟು ಕಾಲ ಕಳೆಯುತ್ತೀಯಳು. ಓ ಬಲ್ಲಗರಾಯ, ಏನಯ್ಯ? ಹೇಳುವ ಮಾತನ್ನು ಆಲಿಸಿ ಕೇಳವೆ. ಏನದು? ಏನ್ ಹೇಳಪ್ಪ? ಏನು ನಡೆದಿದೆಯಾ? ಅಯ್ಯೋ, ನಿನ್ನ ಮಗಳ ಶೀಲ ಕೆಟ್ಟು ಹೋಯಿತು. ಗುಣಾಢ್ಯೆಯಾದಂತ ನನ್ನ ಮಗಳು ಹೌದು. ಏನಂತ ವಿಚಾರ ಕೇಳಿದದ್ದು? ವ್ಯಭಿಚಾರ ಕೇಳಿದಳು. ವ್ಯಭಿಚಾರಕ್ಕೆ? ಹೌದು. ಏನೋ ಈ ಮಾತಿನ ಅರ್ಥ? ಭೂಲೋಕದ ಒಬ್ಬ ಮಾನವ ಕುನಿಯ ಜೊತೆ ಸರಸ ಸಲ್ಲಾಪದಲ್ಲಿ ನಿನ್ನ ಮಗಳಿದ್ದಾಳಯ್ಯ. ನನ್ನ ಮಗಳು ಲಲಿತೆ ಹೌದು. ಗುಣ ಸಂಪನ್ನೆಯಾಗಿ ಇದ್ದವಳು ಈ ರೀತಿ ವ್ಯವಹರಿಸಿದ್ದಾಳೆ ಅಂತಾದ್ರೆ ಇದನ್ನ ಕೇಳಿಯೂ ಸುಮ್ಮನುಳಿಯುವುದಲ್ಲ. ಎಲ್ಲಿದ್ದಾಳೆ ಅವಳು? ಯಾರವಳು? ಛೀ! ಯಾಕಪ್ಪ ಈ ರೀತಿ ಸಿಟ್ಟಾಗ್ತೀರಿ? ನನ್ನ ಮುದ್ದು ಮಗಳೆಂದು ನಿನ್ನನ್ನು ಸಾಕಿ ಸಲಹಿದ್ದಾಯಿತು. ಹೌದಪ್ಪ. ಈವರೆಗೆ ನಿನ್ನ ಮೇಲೆ ಇಟ್ಟವ ಪ್ರೀತಿ ವಾತ್ಸಲ್ಯ ಇದರ ದುರುಪಯೋಗ ಮಾಡಿಕೊಂಡೆಯ ಅಲ್ಪಮತಿಯೊಳಗೆ. ಅಪ್ಪ, ನಾನು ಏನ್ ಮಾಡಿದೆ? ಯಾರನ್ನ ಬೆರೆತಿದ್ದೀಯ? ಎಲ್ಲಿದ್ದಾನೆ ಆ ಕುನ್ನಿ? ತೋರಿಕೊಡು. ಅಪ್ಪ, ಎಲ್ಲಿ ಮಾನವ ಅಪ್ಪ, ಒಂದ ಅರಿಯನು ಅಪ್ಪ. ಎಲ್ಲಿ ಮಾನವ ಒಂದ ಅರಿಯನು ಕುಲ್ಲರಾಗನ ಮಾತ ನಂಬುತ್ತ ಕುಲ್ಲನಾಗನ ಮಾತ ನಂಬುತ್ತ ಈ ಕುಲ್ಲನಾಗನ ಮಾತ ನಂಬುತ್ತ ಇಲ್ಲದೋದ ಮರೆಯುವುದು ಸರಿಯೇ ಸರಿಯೇ ಇಲ್ಲದೋದ ಮರೆಯುವುದು ಸರಿಯೇ ಸೊಲ್ಲಿಸೆ ನನಗೆ. ಅಪ್ಪ, ಮಗಳೇ, ಏನ್ ಹೇಳ್ತಾ ಇದ್ದೀರಿ? ಮಗಳಾದ ನನ್ನ ಶೀಲ ಸ್ವಭಾವದ ಬಗ್ಗೆ ತಂದೆಯಾದ ನಿಮಗೆ ಅನುಮಾನವೇ? ಅಪ್ಪ, ನೀವು ಈ ರೀತಿ ವರ್ತಿಸುವುದಕ್ಕೆ ಕಾರಣರು ಯಾರು ಅಂತ ನನಗೆ ತಿಳಿಯಿತು. ಯಾರು? ನೀವಾಗಿ ಈ ರೀತಿ ಸಿಟ್ಟಿನಿಂದ ಕುಣಿದಾಡುವುದಲ್ಲ, ಮತ್ತೆ? ಎಲ್ಲಾದದು ಈ ದುಷ್ಟನಿಂದ, ಈ ನೀಚನಿಂದ. ಅಪ್ಪ, ಏನೋ ಬಂದು ನಿಮಗೆ ಹೇಳಿದ ಆ ಮಾತೇ ಸತ್ಯ ಅಂತ ತಿಳಿದುಕೊಂಡು ಬಂದು ನನ್ನನ್ನು ಈ ರೀತಿ ದಂಡಿಸುವುದೇ? ಅಪ್ಪ, ಅಂತಹ ಕಾರ್ಯಕ್ಕೆ ಮನಸ್ಸು ಮಾಡಿದವಳು ನಿಮ್ಮ ಮಗಳಲ್ಲ. ಅವಶ್ಯವಾಗಿ ನನಗೇನು ಗೊತ್ತಿಲ್ಲ ಅಪ್ಪ. ಅಂತ ಮಾತು ನೀವು ಆಡಬಾರದು ಅಪ್ಪ, ಅಂತ ಮಾತಾಡಬೇಡಿ. ನಾನು ಕೆರಳಿದ್ದಿದ್ದರೆ ಈ ಕೇಯೂರನ ಚಾಡಿಯ ಮಾತಿನ ಕೇಳಿಯ ಹೌದಪ್ಪ. ನಿನ್ನಿಂದ ಅಂತಹ ಯಾವ ಹೇಯ ಕೃತ್ಯ ನಡೆದದ್ದಿಲ್ಲ ತಾನೇ? ಇಲ್ಲಪ್ಪ, ಇಲ್ಲ. ಅಂಥವಳಲ್ಲ ನಿಮ್ಮ ಮಗಳು. ಕೇಯೂರ, ನಿಮ್ಮ ಮಗಳು ಸುಳ್ಳ ಹೇಳ್ತಾಳೆ ಪ್ರಭು. ಅಪ್ಪ, ಸತ್ಯ ಆಗಬೇಕಿದ್ರೆ ಕಣ್ಣಾರೆ ನಾನು ಅವನನ್ನು ನೋಡಿದ್ದೇನೆ ಪ್ರಭು. ಮತ್ತು ಓ, ಇಲ್ಲೆಲ್ಲ ಅಡಿಗೆ ಕೂತಿದ್ದಾನೆ ಅಂತ. ಹೌದಾ? ಹಾ, ಹಾ. ಹಾಗಾದ್ರೆ ನನ್ನನ್ನು ನಿನ್ನನ್ನು ಈಕೆ ಮಾತಿನಿಂದ ವಂಚಿಸಿದ್ದಾಳೆ ಅಂತಾಯಿತು. ಹೌದು ಪ್ರಭು. ನಮ್ಮ ಅರಮನೆಯ ಸುತ್ತ ಹಾಗೂ ಒಳ ಹುಡುಕಿ ನೋಡು. ಮಾನವ ತರಳ. ಓ ಮಾವಯ್ಯನವರು. ನನ್ನ ಪರಿಚಯ ನಿನಗಿಲ್ಲ. ನಿನ್ನ ಪರಿಚಯ ಇನ್ನಾಗಬೇಕಷ್ಟೇ. ಯಾವ ಸೂಚನೆಯೂ ಇಲ್ಲದೆ ನಮ್ಮ ಈ ಭವನವನ್ನು ಸೇರಿ ನನ್ನ ಮಗಳೊಟ್ಟಿಗೆ ಚಕ್ಕಂದಾಡುತ್ತಿದ್ದೀಯ ಭ್ರಷ್ಟ. ನೀನು ಯಾರು? ಯಾಕೆ ಬಂದೆ? ಏನು ಸಮಾಚಾರ? ಈ ಮಾತನಾಡಬಹುದೇ ನೀನು? ನಿನ್ನ ಜಾಮಾತನಲ್ಲವೇನೈ ನಾನು? ನಿನ್ನ ಜಾಮಾತನಲ್ಲವೇನೈ ನಾನು? ಭಾಮಿನಿ ಲಲಿತೆ ಮತ್ತೆ ನಾನು. ನಿಮ್ಮ ಮಗಳು ಈ ಭಾಮಿನಿ ಲಲಿತೆ ಮತ್ತೆ ನಾನು. ತುಂಬ ಪ್ರೇಮದಿ ಹರಸಬೇಕೆಂದನು. ಓ ಮಾವಯ್ಯನವರೇ, ಬಾಯ್ ಮುಚ್ಚ. ಇಷ್ಟೆಲ್ಲ ಸಿಟ್ಟು ಮಾಡಬಾರದು ನೀವು. ಸಿಟ್ಟು ಮಾಡುವುದು ಅನಿವಾರ್ಯ. ನಾನೇನು ಪರಕೀನಲ್ಲ, ಮತ್ತೆ ಯಾರು? ನಿಮ್ಮ ಮಗಳ ಗಂಡ. ಬಾಯ್ ಮುಚ್ಚು. ನನ್ನನ್ನು ಈ ರೀತಿ ನೀವು ಗದರಿಸುವುದಲ್ಲ. ಮತ್ತೆ ಮಗಳನ್ನ ಮದುವೆಯಾದ ಆ, ಈ ಅಳಿಯನನ್ನ ಹಾಗೂ ಮಗಳನ್ನ ಪ್ರೀತಿಯಿಂದ ಆಶೀರ್ವದಿಸಿ ಈಗ ವಂದಿಸಿಕೊಂಡೆ. ಹದಗೆಟ್ಟ ಮಾತು ಹಲ್ಲು ಕಳಿಚಿತ್ತು. ಎಚ್ಚರ. ಮಾವಯ್ಯ, ಏನು?
ಮಾವನೆನ್ನುವ ಗೌರವದಿಂದ ಈ ರೀತಿ ಮಾತನಾಡಿದ್ದು. ಆ ಅದಲ್ಲ, ಆ ನಾಗನಾದ ನೀವು ಆ ಹೆಡೆ ಎತ್ತಿ ಮುಂದೆ ಬಂದರೆ ಬಂದ್ರೆ ಬಿಲ್ಲಿನಿಂದ ಬಡಿದ್ರೆ ಆ ಹೆಡೆ ಒಡೆದು ಹೋದಿತ್ತು. ನೀನು ಬಡಿಯುವವರೆಗೆ ನನ್ನ ಬಾಲ ಸುಮ್ಮನುಳಿದಿತ್ತು ಅಂತ ಮಾಡಿದ್ಯಾ? ಬನ್ನಿ ನೋಡೋಣ. ಇದ್ರಾಗ ತಾತ ಸೈರಿಸು ಈತನಿಗೆ ನಾ ಸೋತೆ. ಬಿಡೆ. ತಾತ ಸೈರಿಸು ಇರಿಸಿ ಅಪ್ಪ. ಈತನಿಗೆ ನಾ ಸೋತೆ. ಯಾರಿಗೆ? ನಾ ಈತನಿಗೆ ಸೋತ ಕಾರಣದಿಂದ ಸರಿಯಾಗಿ ಕೇಳಿ. ಇವನಲ್ಲಿ ಖಾತಿಗೊಳ್ಳದೆ ಪ್ರೀತಿಯಲ್ಲಿ ಸಖತನವ ಹೌದಪ್ಪ. ಬೆಳೆಸು, ಸಖತನವ ಬೆಳೆಸುವುದು. ಭೂತಕುಲ ಸಂಭೂತ ವಿಖ್ಯಾತ. ಏನಂದೆ? ಭೂತಕುಲ ಸಂಭೂತ ವಿಖ್ಯಾತ ಸೌರಾಷ್ಟ್ರವ ನಿಪನ ಜಮಾತ. ಈತ ಈತ ಪ್ರೀತಿಯಲ್ಲಿ ಸಖತನವ ಬೆಳೆಸುವುದು, ಸೈರಿಸು ತಾತ. ಅಪ್ಪ, ಲಲಿತೆ, ಸಿಟ್ಟಾಗಬೇಡಿ, ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ಸಿಟ್ಟಾಗಬಾರದು. ಹ್ಮ್. ಯಾಕೆ ಸಮಾಧಾನ ಆಗಬೇಕೆ? ನನ್ನನ್ನು ಕ್ಷಮಿಸಬೇಕು ಅಂತ ಮೊದಲಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ನಿನಗೆ ಕ್ಷಮೆ, ಅವನಿಗಿಲ್ಲ. ನೋಡು ನೋಡು. ನೀವು ಸ್ವಲ್ಪ ಸುಮ್ಮನಿರಿ, ನೀವು ಸಿಟ್ಟಾಗಬೇಡಿ ಅಪ್ಪ. ಇನ್ನು ಮೇಲೆ ನೀನೊಮ್ಮೆ ಕೈ ಬಿಡು. ಅಪ್ಪ, ಆ, ಹೌದು. ತಡೀರಿ ಅಪ್ಪ. ಯಾಕೆ? ಅಪ್ಪ, ಯಾವ ವಿಚಾರವನ್ನು ನಿಮ್ಮಲ್ಲಿ ತಿಳಿಸಿದೆ ಹಾ. ನಾನು ಸ್ವಲ್ಪ ಮುಂದರಿದು ಬಿಟ್ಟೆ. ಏನು ನೀನು ದುಡುಕಿದ್ದು? ಇವರ ರೂಪವನ್ನು ಕಂಡು ಮೆಚ್ಚಿಕೊಂಡು ಇವರನ್ನೇ ಗಾಂಧರ್ವ ವಿಧಿಯಿಂದ ಮದುವೆಯಾಗಿ ಬಿಟ್ಟೆ. ಇವನ ರೂಪಕ್ಕೆ ನೀನು ಆಕರ್ಷಿತಳಾದೆಯ? ಸತ್ಯ. ರೂಪ ಒಳ್ಳೇದೇ ಉಂಟು. ಅಲ್ವಾ ಅಪ್ಪ? ಹಾ. ಆದ್ರೆ ನಿಮ್ಮ ಮಗಳು ಹಾ. ಒಬ್ಬ ಸಾಮಾನ್ಯನ ಕೈ ಹಿಡಿದಿದ್ದಾಳೆ ಅಂತ ತಿಳಿದುಕೊಳ್ಬೇಡಿ ಅಪ್ಪ. ಅಂದ್ರೆ ಇವ ಏನು ಮಹಾ ಸಾಮಾನ್ಯದವರಲ್ಲ. ಅಂದ್ರೆ ಇವರು ಸೌರಾಷ್ಟ್ರದ ಅಧಿಕಾರಿ ಹಾ. ಚಿತ್ರವರ್ಮ ಇದ್ದಾರಲ್ಲ, ನಿಮ್ಮ ಆತ್ಮೀಯರು. ಹೌದು. ಹಾ, ಹಾ. ಅವರ ಮಗಳಾದ ಸೀಮಂತನಿಯ ಗಂಡ ಅಪ್ಪ ಇವರು. ನನ್ನ ಪ್ರಾಣಸಖನಾದ ಚಿತ್ರವರ್ಮನ ಅಳಿಯನ ಇವ. ಹಾ, ನಿಮ್ಮ ಹತ್ತಿರದವರು. ಪತಿವ್ರತೆಯರ ಆದರ್ಶಳಾದಂತಹ ಸೀಮಂತಿನಿಗೆ ಇವ ಗಂಡನ. ಹಾ, ಆಮೇಲೆ ಅಂಥವರನ್ನೇ ಕೈ ಹಿಡಿದಿದ್ದೇನೆ. ಇಂದ್ರಸೇನನ ಮಗ ಚಂದ್ರಾಂಗದ ಎಂಬುದು ಇವರ ಹೆಸರು. ಓ, ನಳ ಚಕ್ರವರ್ತಿಯ ಸಂತಾನದವ ಇವ. ಅವರು ಮೊಮ್ಮಗ. ಅಪ್ಪ, ಹಾಗನ್ನುವಾಗ ಇವರಿಗೆ ಮದುವೆ ಮಾಡಿ ಕೊಟ್ರೆ ನಿಮ್ ಯೋಗ್ಯತೆ ಇನ್ನಷ್ಟು ಮೇಲ್ಮಟ್ಟಕ್ಕೆ ಹೋಗುವುದಿಲ್ಲವೇ ಅಲ್ವಪ್ಪ? ಮಗಳೇ, ಅಪ್ಪ, ಇವನ ಚಾರಿತ್ರ್ಯವನ್ನೆಲ್ಲ ಚೆನ್ನಾಗಿ ನೀನು ಅರ್ಥ ಮಾಡಿಕೊಂಡವಳು ಹೇಳ್ತಾ ಇದ್ದೀಯ. ಆದ್ರೆ ಇವ ನಿನಗೆ ಸಿಕ್ಕಿದ್ದೆಲ್ಲಿ? ಇವನಿಗೂ ನಿನಗೂ ಮುಖಾಮುಖಿ ಆದದ್ದೇ. ಅಪ್ಪ, ಕೆಲವು ದಿನಗಳ ಹಿಂದೆ ನಾನು ಜಲಕ್ರೀಡೆಗಾಗಿ ಭೂಲೋಕಕ್ಕೆ ಹೋದಾಗ ನೀರಿನ ಮೇಲೆ ತೇಲುವುದನ್ನು ಕಂಡು ಎತ್ತಿಕೊಂಡು ಬಂದೆ. ಆಮೇಲೆ ಪ್ರಜ್ಞೆ ಬಂತು. ಪರಸ್ಪರ ಮದುವೆ ಆಗ್ತೇವೆ ಎಂಬ ನಿರ್ಧಾರಕ್ಕೆ ಬಂದೆವು. ಗಂಧರ್ವ ಇದರಿಂದ ಮದುವೆ ಆದೆವು. ನಿಮ್ಗೆ ತಿಳಿಸಲೇ ಇಲ್ಲ. ನನಗೆ ತಿಳಿಸದೇ ಇದ್ದರೂ ಈವರೆಗೆ ನಿಮ್ಮಿಬ್ಬರಲ್ಲಿ ನಡೆದ ಈ ವ್ಯವಹಾರ ಬಹಳ ಶುದ್ಧತೆಯಿಂದ ಕೂಡಿದ್ದು ಅಂತ ನನಗೆ ಅರ್ಥವಾಯಿತು. ಹೆಣ್ಣು ಗಂಡು ಜೀವನದಲ್ಲಿ ಯೌವನ ಕಾಲದಲ್ಲಿ ಗಡಿಮೀರಿ ವ್ಯವಹರಿಸದೆ ಮಡಿವಂತಿಕೆಯಿಂದ ಈ ರೀತಿ ಒಟ್ಟಾಗಿದ್ದಾರೆ ಅಂತಾದ್ರೆ ಗೌರವಿಸಲೇಬೇಕು. ಅಪ್ಪ, ಮಾತಾಡಿ, ಅವರಲ್ಲಿ ಮಾತಾಡಿ ಹೋಗಿ. ನಿಲ್ಲು ಮಗಳೇ. ಆದಿತ್ತು. ಏನಯ್ಯ, ನೀನು ಯಾರು ಏನು ಎಂಬ ವಿಷಯವನ್ನ ತಿಳಿಯದೆ ರೇಗಿದೆ ರೊಚ್ಚಿಗೆದ್ದು ನಿನ್ನನ್ನ ಭಂಗಿಸುವುದಕ್ಕೆ ಮುಂದಾಗಿ ಬಿಟ್ಟೆ. ನನ್ನ ಕರಳಿನ ಕುಡಿಯಾದ ಈ ನನ್ನ ಮಗಳು ಹೇಳಿದ ಮಾತಿನಿಂದ ನಿನ್ನ ಪೂರ್ಣ ಸತ್ಯ ಗೊತ್ತಾಯಿತು. ನೀನು ನನಗೆ ಅನ್ಯನಲ್ಲವೇ ಅಲ್ಲ. ನಿನ್ನ ಮೊದಲಿನ ಮಾವ ಇದ್ದಾನಲ್ಲ, ಆ ಚಿತ್ರವರ್ಮ ನನಗೆ ಪರಮ ಮಿತ್ರ. ಅವನ ಮಗಳಿಗೆ ನೀನು ಗಂಡ ಅಂತಾದ ಮೇಲೆ ನನ್ನ ಮಗಳಿಗೂ ಅನ್ಯನಾಗಲು ಹೇಗೆ ಸಾಧ್ಯ ಹೇಳು? ಆಗಿದೆಯಲ್ಲ. ಆದುದರಿಂದ ಪ್ರೀತಿಯಿಂದ ನಿನ್ನನ್ನು ಅಳಿಯ ಅಂತ ಒಪ್ಪುವುದರ ಜೊತೆಗೆ ನನ್ನ ಮಗಳನ್ನು ನಿನಗೆ ವಿಧಿಪೂರ್ವಕವಾಗಿ ದಾರೆ ಎರೆದು ಕೊಡುವುದರ ಜೊತೆಗೆ ಕೇವಲ ತಕ್ಷಕ ನಾಗರಾಜನ ಅಳಿಯನಾದಂತಹ ನೀನು ಭೂಲೋಕದ ಸಾಮಾನ್ಯ ಮಾನವರಷ್ಟೇ ಯೋಗ್ಯತೆಯಲ್ಲಿ ಇರಕೂಡದು. ಆದುದರಿಂದಲೇ ನಿನಗೆ ನಾನು ಉಡುಗೊರೆಯಾಗಿ ಬಳುವಳಿಯಾಗಿ ಕೊಡುತ್ತೇನೆ ಹೆಚ್ಚಿನ ಶಕ್ತಿಯನ್ನ. 100ಆನೆಯ ತ್ರಾಣ ನಿನಗೆ ಆಗಲಿ. ಮಾತ್ರ ಅಲ್ಲ, ನಿನ್ನ ಸಂಚಾರಕ್ಕೆ ನಿರಾತಂಕ ಆಗುವುದಕ್ಕಾಗಿ ದಿವ್ಯ ಅಶ್ವವನ್ನು ಕೊಡುತ್ತೇನೆ. ಯಾರ ಎದುರಿನಲ್ಲಿಯೂ ನಿನಗೂ ಸೋಲು ಬಾರದ ಸ್ಥಿತಿಯಲ್ಲಿ ಯುದ್ಧವನ್ನ
ಮಾಡುವುದಕ್ಕಾಗಿ ಅರಿಭಯಂಕರ ಎಂಬ ಈ ಖಡ್ಗವನ್ನು ಕೊಡುತ್ತೇನೆ. ಮಾವಯ್ಯ, ಆ. ಒಂದು ಬೇಡಿಕೆ. ಆ. ಸಿಟ್ಟಿನ ಬರದಲ್ಲಿ ನಿಮಗೆ ಹೊಡೆದು ಬಿಟ್ಟಿನೋ ಏನೋ, ಕ್ಷಮಿಸಿ ಬಿಡಿ. ಅದೇ ಕ್ಷಮಿಸಲಿಕ್ಕೆ ಇದ್ದದ್ದು. ಮದುವೆ ಹಾಗೆ ಆಗಿದೆ. ಆ. ಈಗಲೇ ನಿಮ್ಮ ಮಗಳನ್ನು ಕರೆದುಕೊಂಡು ಹೋಗುವುದಕ್ಕೆ ಸಾಧ್ಯ ಇಲ್ಲ. ಆ, ನನ್ನ ನಾಡಿಗೆ ಹೋಗಿ ಹೋಗಿ ಅಲ್ಲಿ ನಡೆದ ವಿಷಯವನ್ನೆಲ್ಲ ತಿಳಿಸಿ ಆ. ಆಮೇಲೆ ನಿಮ್ಮ ಮಗಳನ್ನು ಕರೆಸಿಕೊಳ್ಳುತ್ತೇನೆ. ಆ. ಆಶೀರ್ವದಿಸಿ ಕಳಿಸಬೇಕು. ಚಂದ್ರಾಂಗದ ಹ್ಮ್. ಒಂದು ಮಾತು. ಏನು? ಮೊದಲೇ ನೀನೊಂದು ಹೆಣ್ಣನ್ನ ಹೆಂಡತಿಯನ್ನಾಗಿ ಕರ ಹಿಡಿದವ. ಹ್ಮ್. ಇವಳು ಎರಡನೇ ಹೆಂಡತಿ ಆಗ್ತಾಳೆ. ಹ್ಮ್. ಭೂಲೋಕಕ್ಕೆ ಹೋದ ನೀನು ಹ್ಮ್. ಅಲ್ಲಿಯೇ ಹೆಚ್ಚು ಕಾಲ ಕಳೆದು ಬಿಟ್ಟೆ ಅಂತಾದ್ರೆ ಇಲ್ಲಿ ನನ್ನ ಮಗಳ ಹೃದಯಕ್ಕೆ ನೋವಾದ್ರೆ ಪರಿಹಾರ ಮಾಡುವವರು ಯಾರು ಹೇಳು? ಎಂದೂ ತಪ್ಪಿ ನಡೆಯಲಾರೆ ನಾನು. ಆಗಾಗ ಬರ್ತಾ ಹೋಗ್ತಾ ಇರುವುದಕ್ಕಾಗಿಯೇ ಹಾ. ದಿವ್ಯ ಅಶ್ವವನ್ನ ಕೊಟ್ಟದ್ದು ನಿನಗೆ. ಹಾಗೆ. ಹೋಗಿ ಬರ್ತಾ ಇದ್ದು ಬಿಡೇನು, ಲಲಿತೆ. ಶ್ರೇಯಸ್ಸಾಗಲಿ. ಲಲಿತೆ, ಪತಿದೇವ. ಏನೋ ಇಷ್ಟು ದಿನ ಸಂತೋಷದಲ್ಲಿ ಕಳೆದೆವು. ನಾನು ಭೂಲೋಕಕ್ಕೆ ಹೋಗುವಾಗ ನಿನ್ನ ಅಂತರಂಗಕ್ಕೆ ನೋವಾಗುತ್ತದೆ ಎಂದು ಸ್ಪಷ್ಟವಾಗಿ ಬಲ್ಲೆ. ಸತ್ಯ. ಅದೇ ಅದೋ ಕಣ್ಣೀರು ಸುರಿಯುತ್ತಾ ಇದೆ. ಅಳಬೇಡ, ಆದಷ್ಟು ಬೇಗ ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ. ಮರಿಬೇಡಿ ನನ್ನನ್ನು. ಆಗ್ಲಿ ಧರಣಿ ಪಾತ್ಮಯ ತಾನು ಮುಳುಗಿದೆಡೆ ಬಂದ ದುರಯವ ತಿಳಿದು ತಡೆಯಲಿ ನಗುತನಿಂದ. ಮಾವಯ್ಯ ನಿನ್ನ ದತ್ತವಾದ ದಿವ್ಯಾಶ್ವವನ್ನೇ ಪುನಃ ಬಂದು ನಿಂತದ್ದೇ ಯಮುನೆಯ ತಡಿ. ಅದ್ಯಾರು ಬರ್ತಾ ಇರುವುದು? ಆ ಸಮಯ ವೃತ ಸಮಾರೋಪಕ್ಕೆನ್ನೆನುದು. ಆ ಸಮಯ ವೃತ ಸಮಾರೋಪಕ್ಕೆನ್ನೆನುತ ಆ ಸುರಂಗಿಯು ಯಮುನೆ ತಡಿಗೆ ಬರಲಿತ್ತ. ಸಖಿ, ಅಮ್ಮ, ಪೂಜ್ಯರಾದ ಯಾಜ್ಞವಲ್ಕ್ಯರ ಅಪ್ಪಣೆಯಂತೆ ಸೋಮವಾರ ವ್ರತವನ್ನು ಕೈಗೊಂಡದ್ದಾಗಿದೆ. ಹೌದು. ಕೇವಲ ಕಾಲಯಾಪನೆಗಾಗಿಯೇ ಈ ವ್ರತ ಅಲ್ಲ, ಅಲ್ಲ. ವ್ರತದ ಕಥೆಯನ್ನು ಹೇಳಿದ್ದಾರೆ. ಹ್ಮ್. ನಾನು ಸಾಕಷ್ಟನ್ನು ತಿಳಿದುಕೊಂಡಿದ್ದೇನೆ. ಹ್ಮ್. ಈ ವ್ರತವನ್ನ ಕೈಗೊಂಡು ಆ ಒಂದು ಪುಣ್ಯದ ಪ್ರಭಾವದಿಂದ ಹಾ. ಮಡಿದ ಪತಿಯನ್ನ ಪಡೆದ ಸತಿ ಸಾವಿತ್ರಿಯ ಕಥೆಯನ್ನ ಕೇಳಿದಾಗ ಹಾ. ಒಂದು ರೀತಿಯ ಸಮಾಧಾನ ಸಿಗ್ತಾ ಇದೆ. ಹ್ಮ್. ಏನೇ ಇರಲಿ, ಹೆಣ್ಣಾದವಳಿಗೆ ಕೈ ಹಿಡಿದ ಗಂಡನಿಗಿಂತ ಮಿಕ್ಕಿದ ಭಾಗ್ಯ ಪ್ರಪಂಚದಲ್ಲಿ ಇದೆಯೇನೆ? ಇಲ್ಲ. ನನ್ನ ಪತಿದೇವನನ್ನು ಕಾಣುವುದಕ್ಕಾಗಿಯೇ ಈ ವ್ರತ. ಹಾ. ಪೂಜಾ ಪರಿಕರಗಳೊಂದಿಗೆ ಏಳು ಹೋಗೋಣ. ಚಂದ್ರಾಂಗದನ ವದನ ಚಂದ್ರಿಕೆಯನುಂಡು ಚಂದ್ರಮುಗಿಲಯ ಕೌಮುದಿಯು ಮುದಗೊಂಡು ಹೊಂದಿದ ವ್ಯಕ್ತಾನಂದ ಸಂಬಂಧ ಏನಿದು? ತಂದಿ ತಾಕೆಗೆ ಮೂರ್ತಿ. ಏನಿದು? ಎಂಥ ರೂಪ! ಇದೇನಿ ಮೈಕಾಂತಿ, ಏನಿ ತೇಜಸ್ಸು! ಈ ರೂಪವನ್ನ ನಾನು ಹಿಂದೆ ಎಲ್ಲಿಯೋ ಕಂಡ ನಾರಿ, ಅವಳೊಂದಿಗೆ ನೀನಿರುವುದರಿಂದ ಅವಳ ಸಖಿ ಎಂಬುದಾಗಿ ತಿಳಿದೆ. ಹೌದು. ಸತ್ಯವೇ ಆದ್ರೆ ಹಾ. ಅವಳು ಯಾಕೆ ಆ ರೀತಿ ಮೂರ್ಛೆ ಹೋದಳು? ಏನು ಸ್ಥಿತಿ? ಯಾಕೆ ಆ ರೀತಿ? ಚಿತ್ರವರ್ಮ ಕುವರಿ ಇವಳು ವೀರ ಕೇಳು ಬಲ್ವಿ ಚಿತ್ರವಯ್ಯ ಇವಳ ಕಥೆಯು ವೀರ ಕೇಳು. ಲಗ್ನವಾದ ದಿನವೇ ಇವಳ ವೀರ ಕೇಳು ಭಾಗ್ಯ ಭಗ್ನವಾಗಿ ಹೋಯಿತಯ್ಯೋ ವೀರ ಕೇಳು. ಓ ವೀರ, ನಾರಿ, ಸೌರಾಷ್ಟ್ರದ ರಸ ಚಿತ್ರವರ್ಮನ ಮಗಳು ಸೀಮಂತಿನಿ ಎಂಬುದು ಇವಳ ಹೆಸರು. ನಿಷಧಂದ್ರಪತಿಯ ಸುತ ಚಂದ್ರಾಂಗದ ಎಂಬವರೇ ಇವರ ಗಂಡ. ಲಗ್ನ ಆದ ಅಂದೇ ಇವರ ಭಾಗ್ಯ ಭಗ್ನಗೊಂಡಿತು. ಓಹೋ, ಓ ಎಚ್ಚೆತ್ತಳಲ್ಲ. ಹೌದು. ಶ್ರೀಮಂತಿನಿ, ಲಗ್ನವಾದ ದಿನವೇ ಭಾಗ್ಯ ಭಗ್ನವಾಯಿತು ಅಂತ ಇವಳು ತಿಳಿಸಿದಳು. ಹೌದು. ಏನಾಯಿತು? ಆ ಕಥೆ ಏನ್ ಹೇಳಿ? ನೌಕೆಯೇರಿ ಪೋದ ಪತಿಯು ವೀರ ಕೇಳು ಜನರೇ ಐಕ್ಯನಾಗಿ ಕಾಣಲಾದ ವೀರ ಕೇಳು. ಜನರಿ ಐಕ್ಯನಾಗಿ ಕಾಣಲಾದ ವೀರ ಕೇಳು. ಸುದ್ದಿ ತಿಳಿದ ವೈರಿರಾಯ ವೀರ ಕೇಳು. ರಾಜ್ಯ ಗೆದ್ದು ನವನ ಸೆರೆಯೊಳಿಟ್ಟ ವೀರ ಕೇಳು. ಸ್ವಾಮಿ, ಏನ್ ಹೇಳಿ?
ಮದುವೆಯಾದ ಆ ಒಂದು ಶುಭ ಗಳಿಗೆಯಲ್ಲಿ ಧರ್ಮಪತ್ನಿಯಾದ ನನ್ನೊಡನೆ ಸಂತೋಷವಾಗಿ ಕಾಲ ಕಳೆದುಕೊಂಡಿರ್ಬೇಕಿತ್ತು. ಏನು ಗೆಳೆಯರನ್ನು ಕೂಡಿಕೊಂಡು ವಿಹಾರಕ್ಕೆಂದು ಹೋದ್ರು. ನದಿಯ ಸಮೀಪಕ್ಕೆ ಹೋಗಿ ಒಮ್ಮೆ ನೌಕೆಯನ್ನೇರಿ ಆಚೆ ಈಚೆ ಸುತ್ತಾಡಿ ಬರೋಣ ಅಂತ ಕಂಡಿರ್ಬೇಕು. ಹಾಗೆ ನೌಕೆಯನ್ನೇರಿ ಮುಂದುವರಿಯುತ್ತಿರುವ ಆ ವೇಳೆಯಲ್ಲಿ ಪ್ರವಾಹ ಉಕ್ಕಿದಂತೆ ಆ ನೀರಿನ ಸೆಳೆತಕ್ಕೆ ಸಿಕ್ಕಿ ನನ್ನ ಪ್ರಾಣೇಶ್ವರ ಎಲ್ಲಿ ಹೋದ್ರು ಏನಾದ್ರು ಪಾಪ. ಇದಕ್ಕಿಂತಲೂ ಹೆಚ್ಚಿನ ಕಷ್ಟ ದುಃಖ ಇನ್ನೊಂದಿದೆಯೇ ಸ್ವಾಮಿ? ಶ್ರೀಮಂತಿನಿ ಸ್ವಾಮಿ, ಎಂತಹ ಕಷ್ಟ ಬಂದರೂ ಹೆಣ್ಣಾದವಳಿಗೆ ಗಂಡನ ಮನೆಯಲ್ಲಿ ಇರುವುದೇ ಸೂಕ್ತವಾದ ದಾರಿ. ಹೌದು, ನೀನು ಇಂದ್ರಸೇನ ಸೊಸೆ ಎಂಬುದಾಗಿ ತಿಳಿಸಿದೆಯಲ್ಲ, ನಿಜ. ನಿಶ್ಚಲ ದೇಶದಲ್ಲಿರುವ ಬದಲು ಇಲ್ಲಿರುವುದಕ್ಕೆ ಕಾರಣ ಏನು? ಕಾರಣ ಇದೆ. ಸಮರ್ಥರಾದ ನನ್ನ ಪತಿದೇವರು ನೀರಿನಲ್ಲಿ ಮುಳುಗಿ ಹೋಗಿದ್ದಾರೆ ಎಂಬ ಕಥೆಯನ್ನು ಕೇಳಿದ ವಿರೋಧ ರಾಜ ಒಬ್ಬ ಪುರಕ್ಕೆ ಮುತ್ತಿಗೆ ನೆಕ್ಕಿ ನನ್ನ ಮಾವನನ್ನು ಸೆರೆ ಹಿಡಿದು ಕಾರಾಗೃಹಕ್ಕೆ ತಳ್ಳಿದ್ದಳಂತೆ ಎಂಬಾಗ ಅಲ್ಲಿ ಹೋದ್ರೆ ನನ್ನ ಕಥೆ ಏನಾದೀತು ಸ್ವಾಮಿ? ಸ್ಥಿತಿ ಎಲ್ಲ ಗೊತ್ತಾಯ್ತು, ಚಿಂತಿಸಬೇಡ. ನನ್ನ ಪರಿಚಯ ನಿನಗೆ ಆಗಿರ್ಲಿಕ್ಕಿಲ್ಲ. ಇಲ್ಲ, ನಾನೊಬ್ಬ ಸಿದ್ಧಯೋಗಿ, ಎಲ್ಲವನ್ನೂ ತಿಳಿದವ. ನಿನ್ನ ಗಂಡನಿಗಾಗಿ ನೀನು ಚಿಂತಿಸುತ್ತಾ ಇದೆಯಲ್ಲ, ಆ ವಿಷಯದಲ್ಲಿ ನೀನು ನಿರಾಶೆಗೊಳ್ಳುವುದು ಬೇಡ. ಮತ್ತೆ ಇಂದಿಗೆ 8 ದಿವಸದೊಳಗೆ ಪುನಃ ನಿನಗೆ ಪತಿಯನ್ನ ಕಾಣುವ ಭಾಗ್ಯ ಸಿಗುತ್ತದೆ. ಹೌದಾ? ವ್ರತವನ್ನು ಮಾತ್ರ ಬಿಡಬೇಡ, ಇಲ್ಲ ಸ್ವಾಮಿ. ಶ್ರದ್ಧೆಯಿಂದ ಆಚರಿಸುತ್ತಾ ಇರು. ಆದೀತು. ಹೋ, ನಿಮ್ಮ ಮಾತಿನಲ್ಲಿ ನನಗೆ ವಿಶ್ವಾಸ ಇದೆ. ಅಬ್ಬಾ, ದುಷ್ಟ ದುರ್ಜಯ ಬಂತು ನಿನಗೆ ಕೊನೆಗಾಲ. ಶ್ರೀಮಂತಿನಿಯಿಂದ ವಿಷಯವನ್ನು ತಿಳಿದು ನಿಶ್ಚಲ ದೇಶಕ್ಕೆ ಬಂದು ದುರಾಕ್ರಮಣ ನಡೆಸಿದ ದುಷ್ಟ ದುರ್ಜಯ ವಧಿಸಿದ್ದಾಯ್ತು. ಸೆರೆಮನೆಯಲ್ಲಿರುವ ತಂದೆಯವರ ಸೆರೆಯನ್ನೂ ಬಿಡಿಸಿದ್ದಾಯ್ತು. ಅವರಿಗೆ ವಿಷಯವನ್ನೆಲ್ಲ ತಿಳಿಸಿದೆ. ಓ, ಶ್ರೀಮಂತನಿಗೆ ಮಾತು ಕೊಟ್ಟು 8ನೇ ದಿವಸ ಇಂದು. ನಾನು ಹೋಗದೇ ಇದ್ರೆ ಅವಳಿಗೆ ನಿರಾಶೆ ಆದಿತ್ತು. ಅದಕ್ಕಾಗಿ ತಕ್ಷಣ ದಿವ್ಯಾಶ್ವನ್ನೇ ಬಂದು ನಿಂತದ್ದೇ. ಓ, ಈ ನಾಡಿನ ಉದ್ಯಾನವನ ಚಾರಕರಲ್ಲಿ ಹೇಳಿ ಕಳುಹಿದ್ದಾಗಿದೆ. ಬರಬಹುದು ನಮ್ಮ ಮಾವಯ್ಯ. ತನುಜಯನು ಕಲೆಯಿಂದ ನೀ ಸಂತಸರ ಹೊರನಿಂದ ಶ್ರೀಮಂತಿನಿ, ಅಪ್ಪ, ಶುಭ ವಾರ್ತೆಯನ್ನು ಕೇಳಿದೆಯಾ? ಏನಪ್ಪ? ನಿನ್ನ ಪತಿಯ ನನ್ನ ಅಳಿಯನಾಗಿರುವಂತಹ ಚಂದ್ರಾಂಗದ ಉಪವನದಲ್ಲಿ ಬಂದು ನೆಲೆಸಿಕೊಂಡಿದ್ದಾರಂತೆ. ಬಂದಿದ್ದಾರ? ಹೌದು. ಉಪವನದಲ್ಲಿ? ಹೌದು. ಹೋಗೋಣಪ್ಪ. ಎಲ್ಲಿದ್ದಾರೆ ನೋಡೋಣ. ಯಾರು? ಶ್ರೀಮಂತಿನಿ ಪ್ರಿಯೇ, ಹೀಗ ಬಾ. ಅಪ್ಪ, ಏನಪ್ಪ? ಯಾರಪ್ಪ? ಯಾರನ್ನು ತೋರಿಸ್ತೀರಪ್ಪ? ನೋಡು ನಿನ್ನ ಗಂಡ ನನ್ನ ಅಳಿಯ. ಏನ್ ನೋಡ್ಲಿಕ್ಕುಂಟಪ್ಪ? ನಾನು ನಿನ್ನ ಗಂಡ. ಅಯ್ಯೋ, ಛೀ ಛೀ ಛೀ, ಹಾಗೆಲ್ಲ ಹೇಳ್ಬೇಡಿ, ಪಾಪ ಕಟ್ಟಿಕೊಳ್ಬೇಡಿ. ಅದೇ ನನ್ನ ಗಂಡ ಅಂತ ಯಾರನ್ನೋ ತೋರಿಸ್ತೀರಲ್ಲ, ಇವರು ಸಿದ್ಧ ಪುರುಷರಲ್ವೇ? ಪೂಜೆಯ ಮುಕ್ತಾಯದ ವೇಳೆಯಲ್ಲಿ ಇದು ಪತಿಗಾಗಿ ವ್ಯಥೆ ಪಡಬೇಡ, ಇನ್ನು 8 ದಿನಗಳೊಳಗಾಗಿ ನಿನ್ನ ಪತಿಯು ಬರುತ್ತಾನೆ, ನಿನ್ನನ್ನು ಸಂತೈಸುತ್ತಾನೆ ಅಂತ ಹೇಳಿದವರು ಈ ಸಿದ್ಧ ಪುರುಷರು. ಹೌದಾ? ಇವರನ್ನು ಮಗಳೇ ನಿನ್ನ ಗಂಡ ಅಂತ ಹೇಳ್ತಿರಲ್ಲ, ಏನಪ್ಪ ಇದೆಲ್ಲ ನಿಮ್ಮ? ಮಾವಯ್ಯ, ಗಾಬರಿ ಆಗಬೇಡಿ. ಅವಳು ಹೀಗೆ ಹೇಳುವುದಕ್ಕೂ ಕಾರಣ ಇದೆ. ಏನು? ಈ ರೀತಿ ಅವಳು ನನ್ನನ್ನ ಪತಿಯನ್ನು ಒಪ್ಪದೇ ಇರುವುದಕ್ಕೆ ಕಾರಣ ಹಿಂದೊಂದು ಘಟನೆ ನಡೆದಿದೆ. ಏನು ಘಟನೆ? ಕಾಂತೆ, ಅಂದು ಯಮುನೆಯ ನೀರಿನಲ್ಲಿ ಕೊಚ್ಚೊಯ್ಯುತ್ತಿದ್ದ ನಾನು ನಾಗಲೋಕವನ್ನು ಸೇರಿದೆ. ನಾಗಲೋಕ ಅಂದ್ರೆ ಅಂದ್ರೆ ಭೂಲೋಕಕ್ಕೆ ಬಂದಂತ ನಾಗ ಕನ್ನಿಕೆ ಓರ್ವಳು ನನ್ನನ್ನು ಅಲ್ಲಿಯವರೆಗೆ ಕರೆದೊಯ್ದಳು. ಆಮೇಲೆ ವಿಷಯ ತಿಳಿಸಿದಳು. ನನ್ನನ್ನು ಕಂಡು ಅವಳು ಮೋಹಗೊಂಡಳಂತೆ. ಮದುವೆಯಾಗಬೇಕು ಅಂತ ಕೇಳಿದಳು. ಮೊದಲು ಆಗುವುದಿಲ್ಲ ಅಂತ ತಿಳಿಸಿದೆ. ಪ್ರಾಣವನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾದಳು. ಆಗ ಸುಮ್ಮನಿರಬಹುದೇ? ನಿನಗೆ ಕುಂಕುಮ ಸೌಭಾಗ್ಯವನ್ನು ಉಳಿಸಿದವಳು ಆಕೆ, ವೈಧವ್ಯ ಬರದಂತೆ ಕಾರಣೀಕರ್ತಳಾದವಳು ಆಕೆ. ಅಂತವಳ ಆಸೆಯನ್ನು ಈಡೇರಿಸದೇ ಇದ್ರೆ ನಾನು ಕೃತಜ್ಞನಾದೆ. ಅವಳನ್ನು ಮದುವೆಯಾದೆ. ಬೇರೊಂದು ಮದುವೆ ಆಯ್ತಾ? ಆಯಿತು. ಈ ವಿಷಯವನ್ನು ತಿಳಿದು ಬಂದಂತ ಮಾವಯ್ಯ ಒಮ್ಮೆ ಕ್ರೋಧಗೊಂಡ. ತಕ್ಷಕ ಎಂಬುದು ಅವರ ಹೆಸರು. ನಿಮ್ಮ ಸ್ನೇಹಿತನಂತೆ ನನಗೆ ನಿಮ್ಮ ಅಳಿಯ ನಾನೆಂಬುದನ್ನು ತಿಳಿದು ದಿವ್ಯಾಶ್ವ, 100 ಆನೆಯ ಶಕ್ತಿ ಹಾಗೂ ಅರಿಭಯಂಕರವಾದ ಖಡ್ಗವನ್ನು ಇಟ್ಟಿದ್ದಾರೆ. ಆಮೇಲೆ ಅವರು ಕೊಟ್ಟಂತ ದಿವ್ಯಾಶ್ವವನ್ನೇರಿ ನದಿಯ ತಟಿಗೆ ಬಂದಾಗ ವ್ರತ ಸಮಾರೋಪಕ್ಕೆಂದು ನೀನು ಅಲ್ಲಿಗೆ ಬಂದಿದ್ದೆ. ಹೌದು.
ಅಲ್ಲಿ ನಿನಗೆ ನಾನು ಗಂಡನೆಂದು ತಿಳಿಸಲಿಲ್ಲ ಯಾಕೆ? ಯಾಕೆ? ಪತಿಯ ಮನೆಗೆ ಯಾಕೆ ಹೋಗಲಿಲ್ಲ ಎಂದು ಕೇಳಿದಾಗ ನನ್ನ ತಂದೆಯವರ ಸ್ಥಿತಿಯನ್ನ ನೀನು ಅರಿವಿದೆ. ನಾನು ಪತಿ ಅಂತ ಗೊತ್ತಾದ್ರೆ ಸಂತೋಷದಿಂದ ಕಾಲವನ್ನು ಕಳೆಯುವುದಕ್ಕೆ ನೀನು ಬಯಸಬಹುದು. ತಂದೆ ಸೆರೆಮನೆಯಲ್ಲಿ ಕೊಳೆಯುತ್ತಿರುವಾಗ ಪತ್ನಿಯೊಡನೆ ಸಂತೋಷದಿಂದ ಕಾಲ ಕಳೆಯುವುದು ಯಾವ ಕುಲಪುತ್ರನಿಗೆ ಯೋಗ್ಯವಾದ, ಸತ್ಕುಲ ಪ್ರಸೂತನಿಗೆ ಯೋಗ್ಯವಾದ ಕಾರ್ಯ. ಹಾಗಾಗಿ ನಾನು ಒಬ್ಬ ಸಿದ್ಧಯೋಗಿ ಎಂಬುದಾಗಿ ತಿಳಿಸಿ ನೇರವಾಗಿ ನಿಷೇಧಕ್ಕೆ ಹೋಗಿ ದುಷ್ಟ ದುರ್ಜಯನ ವಧಿಸಿ ತಂದೆಯ ಸೆರೆ ಬಿಡಿಸಿ ಇಲ್ಲಿಯವರೆಗೆ ಬಂದಿದ್ದೇನೆ. ನೀರಿನಲ್ಲಿ ಮಡಿಯಬೇಕಾದ ನಾನು ಈ ರೀತಿ ಬದುಕಿ ಬಂದೆ. ಅದರಲ್ಲಿಯೂ ಅನೇಕ ಶಕ್ತಿಯನ್ನ ಹಾಗೂ ದಿವ್ಯ ವಸ್ತುಗಳನ್ನ ಪಡೆದೆ ಎಂದರೆ ಇದರ ಅರ್ಥ ಇಷ್ಟೇ. ಕಾಣುವ ಜಗತ್ತಿನಲ್ಲಿ ಕಾಣದ ದೈವದ ಕೈವಾಡ ಹೊಂದಿದೆ. ಈ ಜಗವೆಲ್ಲ ಆ ಈಶನ ಇಚ್ಛೆಯಂತೆ ಕುಣಿಯುತ್ತದೆ ಎಂಬುದು ಸ್ಪಷ್ಟ ತಾನೇ? ಹೌದು ಸ್ವಾಮಿ, ಈಗ ತಿಳಿಯಿತು. ನಿಮ್ಮನ್ನು ಕಂಡಾಗ ಯಾವುದೋ ಒಂದು ಅವ್ಯಕ್ತ ಶಕ್ತಿಯ ಪ್ರೇರಣೆಯಾಯಿತು. ಹಾಗೆಯೇ ಯೋಚಿಸ್ತಾ ಯಾಕೀಗೆ ಅಂತ ನಾನು ಮೂರ್ಛೆ ಹೋದೆ. ರಮಣ, ನಾಗಲೋಕವನ್ನ ಸೇರಿದರ ಪರಿಣಾಮವಾಗಿ ನಿಮಗೆ ಈ ಒಂದು ಯೋಗ್ಯತೆ. ನಿಜ. ನಾಡಿನ ನುಡಿಯು ಸೀಮಂತಿನಿಯು ಕೇಳುತ್ತಾ ತಾನು ವೃತವನು ಇನಿತು ದಿನ ಮಾಡಿರಗೆ ಪರಮೇಶ್ವರನು ಕೃಪೆ ತೋರಿ ತಾನು ವ್ರತವನು ಮಾಡಿರಗೆ ಪರಮೇಶ್ವರನು ಕೃಪೆ ತೋರಿ ಎನಗೆ ಮಾಂಗಲ್ಯವನ್ನು ನೀಡಿದ ಎನಗೆ ಮಾಂಗಲ್ಯವನ್ನು ನೀಡಿದ ಪ್ರಾಣೇಶ್ವರ, ಕಾಂತೆ. ಮನಸ್ಸಿಗೆ ಸಮಾಧಾನವಾಯಿತು, ನೆಮ್ಮದಿಯಾಯಿತು. ಸ್ವಾಮಿ, ಸತ್ಕಾರ್ಯದಿಂದ ಸಾಕಷ್ಟು ಫಲವನ್ನ ಪಡೆಯುವುದಕ್ಕೆ ಸಾಧ್ಯ ಇದೆ ಎಂದು ಸಹೃದಯಗಳ ಅಂಬೋಣ. ಆ ಮಾತಿನ ಮೇಲೆ ವಿಶ್ವಾಸವನ್ನಿಟ್ಟ ನಾನು ಸೋಮವಾರ ವ್ರತವನ್ನ ಬಿಡದೆ ಪಾಲಿಸುತ್ತಾ ಬಂದೆ. ನಾನು ಪ್ರಾಣೇಶ್ವರ, ಆ ವ್ರತವನ್ನ ಕೈಗೊಂಡುದರ ಪರಿಣಾಮವಾಗಿ ಮಾಂಗಲ್ಯ ಭಾಗ್ಯವನ್ನ ಪರಶಿವ ನನಗೆ ಕರುಣಿಸಿದ. ನಿಜ. ನೀವು ಬೇರೊಂದು ಮದುವೆಯಾಗಿದ್ದೀರಿ ಎಂಬ ಕಾರಣಕ್ಕಾಗಿ ಮತ್ಸರ ಪಡುವಳು ನಾನಲ್ಲ. ಖಂಡಿತ. ನನಗೆ ಮಾಂಗಲ್ಯ ಭಾಗ್ಯವನ್ನ ಕರುಣಿಸಿದ್ದು ಪರಶಿವ ಅಲ್ಲ. ಅಗೊಳ್ಳಿ ನಾಗಕನ್ಯೆ ನಿಮ್ಮ ಕೈ ಹಿಡಿದವಳು ನನ್ನ ತಂಗಿ. ಆ ನನ್ನ ಸಹೋದರಿಯನ್ನು ಕರೆದುಕೊಂಡು ಬನ್ನಿ ಸ್ವಾಮಿ. ಮಂಗಲೋ ಜಯ ನಾರಸಿಂಹಗೆ ಮಂಗಲೋ ಮಂಗಲೋ ಮಂಗಲೋ